ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್. ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀರಾಮಚಂದ್ರನ ಆಮಂತ್ರಣಕ್ಕಾಗಿ ಪಟ್ಟಾಭಿಷೇಕವನ್ನು ಮಾಡಿ ವೈಭವದಿಂದ ಶ್ರೀರಾಮಚಂದ್ರನನ್ನು ಪುರಪ್ರವೇಶ ಮಾಡಿಸಬೇಕು ಅನ್ನುವಂತಹ ಸಂಕಲ್ಪದಿಂದ ಅತ್ಯಂತ ಉತ್ಸಾಹದಿಂದ ಭರತ ಮುಂದೆ ಸಾಗಿದ್ದಾನೆ. ಈ ಸಂದರ್ಭದಲ್ಲಿ ಗುಹನ ಜೊತೆಗೆ ನಾನಾ ತರಹದ ಸಂವಾದಗಳನ್ನು ಮಾಡಿದ್ದಾನೆ. ಶ್ರೀರಾಮಚಂದ್ರನ ಬಗ್ಗೆ, ಲಕ್ಷ್ಮಣನ ಬಗ್ಗೆ ಗುಹ ಹೇಳಿದ ಮಾತನ್ನು ಭರತ ಮೆಲುಕು ಹಾಕ್ತಾ ಇದ್ದಾನೆ. ಒಂದು ಮಾತು ಹೇಳಿದ ಗುಹ, ಜಟಾಧಾರಿಗಳಾಗಿ ನೆಗ್ರೋಧ ವೃಕ್ಷದ ಕ್ಷೀರವನ್ನು ತರಿಸಿ ಆ ಕ್ಷೀರವನ್ನು ಕೇಶಪಾಶಗಳಿಗೆ ಹಚ್ಚಿಕೊಂಡು ಕೂದಲುಗಳನ್ನು ಜಡೆಗಟ್ಟುವಂತೆ ಮಾಡಿಕೊಂಡು ಜಟಾಧಾರಿಗಳಾಗಿ ರಾಮಲಕ್ಷ್ಮಣರು ಮುಂದೆ ಹೊರಟಿದ್ದಾರೆ ಅಂತನ್ನುವ ಮಾತನ್ನು ಕೇಳಿದಾಗ ಸಹನೆ ಮಾಡಿಕೊಳ್ಳೋದಕ್ಕೆ ಆಗಿಲ್ಲ. ರಾಜಾಧಿರಾಜ, ಚಕ್ರವರ್ತಿ, ಜಗನ್ನಿಯಾಮಕ, ಮಹಾರಾಜನಾಗಿ ಮೆರೆಯಬೇಕಾದಂತಹ ಶ್ರೀರಾಮಚಂದ್ರ ಒಬ್ಬ ತಾಪಸನಾಗಿ ಜಟಾಧಾರಿಯಾಗಿ ಹೊರಟಿದ್ದಾನೆ ಅಂತ ಕೇಳಿದಾಗ ಭರತನಿಗೆ ಬಹಳ ದುಃಖವಾಗಿದೆ. ಮೂರ್ಛೆ ಹೋಗಿದ್ದಾನೆ. ಭರತ ಮೂರ್ಛೆ ಹೋದದ್ದನ್ನು ಕಂಡು ಶತ್ರುಘ್ನನು ಕೂಡ ಬಹಳ ದುಃಖದಿಂದ ವಿಲಾಪ ಮಾಡ್ತಾ ಇದ್ದಾನೆ. ಜಟಾಧಾರಿ ಆಗಬೇಕಾದ ತಪಸ್ವಿಗಳು ಜಟಾಧಾರಿಗಳಾಗೋದೇ ಭೂಷಣ, ಅದು ಆನಂದದಾಯಕ. ಜಟಾಧಾರಿಗಳು ಜಟಾಧಾರಿಗಳಾಗಿ ತಪಸ್ವಿಗಳಾಗಿ ಕೇಶಪಾಶಗಳ ಮೇಲಿನ ಮೋಹಗಳನ್ನು ಬಿಟ್ಟು, ಕೇಶಪಾಶಗಳ ಮೇಲಿರುವ ತಮ್ಮ ಮೋಹಪಾಶವನ್ನು ಬಿಟ್ಟು ವಿರಕ್ತರಾಗಿ ಜಟೆ ಕಟ್ಟಿ ಏಕಾಗ್ರ ಮನಸ್ಸಿನಿಂದ ತಮ್ಮ ಆತ್ಮೋನ್ನತಿಯ ಸಾಧನೆಯನ್ನು ಮಾಡಿಕೊಳ್ಳುವಂತಹ ಪ್ರವೃತ್ತಿಯನ್ನು ಕಂಡು ದೇಶದ ಎಲ್ಲ ಜನರೂ ಸಂತೋಷಪಡಬೇಕು. ಕಾರಣ ಅವರು ದೇಹಾಭಿಮಾನ ಬಿಟ್ಟು ಇಡೀ ಜಗತ್ತಿನ ಹಿತಕ್ಕಾಗಿ, ಕಲ್ಯಾಣಕ್ಕಾಗಿ ತಪಸ್ಸು ಮಾಡ್ತಾ ಇದ್ದಾರೆ. ಅದರಿಂದ ಜಗತ್ತಿಗೆ ಕ್ಷೇಮವಾಗತ್ತೆ ಎನ್ನುವ ದೃಷ್ಟಿಯಲ್ಲಿ ಸಂತೋಷಪಡಬೇಕಾದ ಸಂಗತಿಯೇ. ಪ್ರಜೆಗಳು ಪ್ರಾಯ ಎಲ್ಲರೂ ಏನು ದೇಹಾಭಿಮಾನ ಬಿಟ್ಟವರಲ್ಲ. ನಾವಂತೂ ದೇಹಾಭಿಮಾನ ಬಿಡಲಿಕ್ಕಾಗಿಲ್ಲ. ಇವರಾದರೂ ದೇಹಾಭಿಮಾನವನ್ನು ಬಿಟ್ಟು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ದೇವರಿಗಾಗಿ ದೇಹ ಇದು ದೇವನದು ಅನ್ನುವ ಭಾವನೆಯಿಂದ ಸಮಗ್ರವಾದ ದೇಹವನ್ನೇ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಯಾವುದೇ ವಿಧವಾದಂತಹ ಭೌತಿಕವಾದ ಏರುಪೇರುಗಳಿಗೆ ಗಮನ ಕೊಡದಂತೆ ಸಕಲ ವಿಧವಾದ ಕ್ಲೇಶಗಳನ್ನು ಸಹನ ಮಾಡಿ ತಪಸ್ಸು ಮಾಡ್ತಾರಲ್ಲ, ಅದು ತಪಸ್ವಿಗಳಿಗೆ ಭೂಷಣ.
ಅದು ಸಮಗ್ರವಾದ ದೇಶಕ್ಕೆ ಪರಮಹಿತ, ಪರಮ ಕಲ್ಯಾಣ. ಆದರೆ ಅಂತಹ ಎಲ್ಲ ತಪಸ್ವಿಗಳನ್ನು, ಋಷಿಗಳನ್ನು, ಮುನಿಗಳನ್ನು, ಜ್ಞಾನಿಗಳನ್ನು ಹಾಗೂ ಎಲ್ಲ ಗೃಹಸ್ಥರನ್ನು, ವಾನಪ್ರಸ್ಥರನ್ನು, ಯತಿಗಳನ್ನು, ಬ್ರಹ್ಮಚಾರಿಗಳನ್ನು, ಎಲ್ಲ ವರ್ಣದವರನ್ನು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎಲ್ಲರನ್ನೂ ಕೂಡ, ಸ್ತ್ರೀಯರು, ಪುರುಷರು, ಬಾಲರು, ವೃದ್ಧರು ಸಕಲರನ್ನೂ ಕೂಡ ಅವರವರ ಧರ್ಮವನ್ನು ಅನುಷ್ಠಾನ ಮಾಡುವುದಕ್ಕೆ ಚೆನ್ನಾಗಿ ಪ್ರೇರಣೆಯನ್ನು ಮಾಡಿ ರಕ್ಷಣೆಯನ್ನು ಕೊಟ್ಟು ಅವರೆಲ್ಲರನ್ನೂ ಕೂಡ ಧರ್ಮ ಮಾರ್ಗದಲ್ಲಿ ನಿರಾತಂಕವಾಗಿ ಸಾಗುವಂತೆ ಮಾಡುವಂತಹ ದೊಡ್ಡ ಸ್ಥಾನದಲ್ಲಿರಬೇಕಾದಂತಹ ರಾಜರು ಯಾವ ರೀತಿ ಇರಬೇಕೋ, ಯಾವ ತರಹದ ಗಾಂಭೀರ್ಯವನ್ನು ಕಾಪಾಡಬೇಕೋ, ಯಾವ ರೀತಿಯ ಸುಖದಲ್ಲಿ ಇರಬೇಕೋ ಹಾಗೆ ಇರೋದು ಅವರಿಗೆ ಭೂಷಣ. ಸುಖದಲ್ಲಿ ಇರೋದು ಅಂದರೆ ಭೋಗಕ್ಕಾಗಿ ಅಂತ ಭಾವಿಸಬೇಡಿ. ಕೇವಲ ಸ್ವಾರ್ಥಕ್ಕಾಗಿ ಅಲ್ಲ ಅದು. ರಾಜ ನೆಮ್ಮದಿಯಿಂದ, ವೈಭವದಿಂದ, ಮಾನ ಮರ್ಯಾದೆಗಳಿಂದ ಇದ್ದರೆ, ಯಾರಿಗೆ ಮಾನ ಇದೆ, ಮರ್ಯಾದೆ ಇದೆ, ಸ್ಥಾನ ಇದೆ, ಯಾರಿಂದ ಎಲ್ಲರಿಗೂ ಭಯ ಇದೆ, ಅಂಥವರ ಮಾತನ್ನು ಕೇಳಿ ಜನರು ತಮ್ಮ ತಮ್ಮ ಕರ್ತವ್ಯವನ್ನು ಚೆನ್ನಾಗಿ ಪರಿಪಾಲನೆ ಮಾಡುತ್ತಾರೆ. ಎಲ್ಲರೂ ಸಮಾನ, ನಾನೊಬ್ಬ ಪ್ರಜೆ, ಈ ರಾಜನೂ ಒಂದು ಪ್ರಜೆ, ಇಬ್ಬರೂ ಸಮಾನ, ಅವನ ಮಾತು ನಾನ್ಯಾಕೆ ಕೇಳಬೇಕು ಅಂದರೆ ಅವನು ರಾಜನಾಗಿ ಪ್ರಯೋಜನವೇನು? ಅವನ ವೈಯಕ್ತಿಕವಾದಂತಹ ಯಾವುದೇ ರೀತಿಯ ಅಹಂಕಾರಕ್ಕೆ ನೀರೆರೆಯೋದಕ್ಕಲ್ಲ ಇದು. ಆ ಅಹಂಕಾರವನ್ನು ಬೆಳೆಸೋದಕ್ಕಲ್ಲ. ಆ ರಾಜನ ಬಗ್ಗೆ ಆದರ, ಗೌರವ, ಭಕ್ತಿ, ಭಯ ಇದ್ದರೆ ಪ್ರಜೆಗಳೆಲ್ಲ ಅವನು ಹೇಳಿದ ರೀತಿಯಲ್ಲಿ ಧರ್ಮ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಾಧ್ಯ, ಅಧರ್ಮದಿಂದ ದೂರ ಇರುವುದಕ್ಕೆ ಸಾಧ್ಯ. ಅನ್ಯಾಯ, ವಂಚನೆ, ಮೋಸ, ಭ್ರಷ್ಟಾಚಾರ ಇಂತಹ ತಪ್ಪು ಕಾರ್ಯಗಳನ್ನು ಮಾಡದಂತೆ ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಸಾಧ್ಯ. ಆ ರಾಜ ಅವನು ಪ್ರಾಮಾಣಿಕವಾಗಿರಬೇಕು, ಧಾರ್ಮಿಕನಾಗಿರಬೇಕು, ಜೊತೆಗೆ ಅವನ ಬಗ್ಗೆ ಪೂಜ್ಯ ಭಾವನೆ ಪ್ರಜೆಗಳಲ್ಲಿ ಮೂಡಿರಬೇಕು, ಅವನ ಬಗ್ಗೆ ಗೌರವ ಇರಬೇಕು. ಅದಕ್ಕಾಗಿ ರಾಜರಿಗೆ ಮಾನ ಮರ್ಯಾದೆಗಳೆಲ್ಲ ಕೊಡುವಂತಹ ಪದ್ಧತಿ. ಜೊತೆಗೆ ಆ ರಾಜ ತನ್ನ ಬುದ್ಧಿಯನ್ನು ಸ್ಥಿಮಿತದಲ್ಲಿಟ್ಟುಕೊಂಡು ಎಲ್ಲರನ್ನೂ ಕೂಡ ಧರ್ಮದಿಂದ ನಡೆಯುವಂತೆ ಮಾಡಬೇಕಾದರೆ, ಎಲ್ಲರಿಗೂ ಬಂದ ಆಪತ್ತುಗಳನ್ನು ಕಳೆದು ರಕ್ಷಣೆ ಮಾಡಬೇಕಾದರೆ ತಾನು ಸುಖವಾಗಿರಬೇಕು. ಮೊದಲು ತಾನೇ ದುಃಖದಲ್ಲಿದ್ದ, ತಾನೇ ಕಷ್ಟದಲ್ಲಿದ್ದ ಒಬ್ಬ ರಾಜ ಕಷ್ಟದಲ್ಲಿದ್ದಾನೆ ಅಂದರೆ ಇಡೀ ದೇಶ ಕಷ್ಟದಲ್ಲಿದೆ ಅಂತ ಅರ್ಥ. ಹಾಗಾಗದಂತೆ ದೇಶದ ಕಷ್ಟಗಳನ್ನು ಪರಿಹಾರ ಮಾಡಿ ಎಲ್ಲರಿಗೂ ಕೂಡ ಪುಷ್ಟವಾಗುವಂತೆ ನೋಡಿಕೊಳ್ಳಬೇಕಾಗಿದ್ದರೆ ತಾನು ಸುಖವಾಗಿರಬೇಕು, ಪುಷ್ಟನಾಗಿರಬೇಕು, ಆನಂದದಿಂದ ಇರಬೇಕು ಅನ್ನೋದಕ್ಕಾಗಿ ರಾಜರಿಗೆ ಸುಖವಾಗಿ ಇರುವ ವೈಭವದ ಜೀವನವನ್ನು ಕಲ್ಪಿಸಿಕೊಟ್ಟದ್ದು. ಅತಿಯಾದ ಭೋಗದ ಆಶೆಯಿಂದ ಭೋಗಾಸಕ್ತರಾಗಿ ಪ್ರಜೆಗಳ ರಕ್ಷಣೆಯ ಕರ್ತವ್ಯದ ಬಗ್ಗೆ ವಿಸ್ಮರಣೆಯಾಗುವ ರೀತಿಯಲ್ಲಿ ಭೋಗ ಮಾಡುವುದಕ್ಕಾಗಿ ಅಲ್ಲ. ಅದು ತಪ್ಪು. ಅದನ್ನು ಕುಲಗುರುಗಳು, ರಾಜಗುರುಗಳು ಶಾಸನ ಮಾಡುತ್ತಾರೆ. ಎಲ್ಲೆಯನ್ನು ಮೀರಿ ಹೋದರೆ ಈ ವಿಚಾರವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ದೃಷ್ಟಿಯಲ್ಲಿ ರಾಜರು ಸುಖವಾಗಿರಬೇಕಾದದ್ದು, ವೈಭವದಿಂದ ಇರಬೇಕಾದದ್ದು ಇದು ಧರ್ಮ. ನ್ಯಾಯಯುತವಾದ, ಧರ್ಮ ಅನುಕೂಲವಾದ, ಧರ್ಮ ಅವಿರೋಧಿಯಾದ ಸುಖದಿಂದ ಇರಬೇಕು. ಧರ್ಮ ವಿರೋಧಿಯಾದ ಅತಿಯಾದ ಆಸಕ್ತಿಯಿಂದ ಅಲ್ಲ. ಶ್ರೀರಾಮಚಂದ್ರನಿಗೆ, ನಿತ್ಯ ಸುಖಪೂರ್ಣನಾದವನಿಗೆ, ಭಗವಂತನಿಗೆ ಈ ಯಾವ ನಿಯಮಗಳು ಸಂಬಂಧಪಟ್ಟದ್ದಲ್ಲ. ಅವನಿಗೆ ಹೊಸದಾಗೇನು ಆಗಬೇಕಾದದ್ದಲ್ಲ. ಯಾವುದೇ ವೇಷಭೂಷಗಳಿಂದ ಆನಂದ ಇಲ್ಲ, ಯಾವುದೇ ತರಹದ ಆಭರಣಗಳಿಂದ ಆನಂದ ಇಲ್ಲ, ಉಣ್ಣುವುದರಿಂದ ತಿನ್ನುವುದರಿಂದ ಇಲ್ಲ. ನಿತ್ಯ ತೃಪ್ತ, ನಿತ್ಯಪೂರ್ಣ, ಅದು ಬೇರೆ. ಆದರೆ ಲೋಕದೃಷ್ಟಿಯಲ್ಲಿ ಒಬ್ಬ ರಾಜ ಹೇಗಿರಬೇಕು ಆ ದೃಷ್ಟಿಯಲ್ಲಿ ಭರತ ಚಿಂತನೆ ಮಾಡ್ತಾನೆ. ಒಬ್ಬ ರಾಜ ತಾನು ಸುಖವಾಗಿರಬೇಕಾದದ್ದಲ್ಲವಾ? ತಾನು ಸುಖವಾಗಿದ್ದು ಪ್ರಜೆಗಳನ್ನು ಚೆನ್ನಾಗಿ ನೋಡಬೇಕಾದದ್ದು ಅವನ ಧರ್ಮ ಅಲ್ವೋ? ಅಂತಹ ದೊಡ್ಡ ಸ್ಥಾನದಲ್ಲಿ ಇರಬೇಕಾದ ರಾಜನನ್ನು ಅವನಿರಬೇಕಾದ ರೀತಿಯಲ್ಲಿ ಇಡದಂತೆ ಒಬ್ಬ ತಪಸ್ವಿಯ ಹಾಗೆ ಜಡೆಕಟ್ಟುವ ಪ್ರಸಂಗವನ್ನು ಅವನಿಗೆ ತಂದುಕೊಟ್ಟದ್ದು ಕೈಕೇಯಿ, ಮಂಥರೆ ಇವರೆಲ್ಲ ಮಾಡಿದಂತಹ ಎಂತಹ ಘೋರವಾದ ಕಾರ್ಯ ಇದು ಅಂತ ನೆನೆಸಿಕೊಂಡು ಭರತಂ ಮೂರ್ಛಿತಂ ದೃಷ್ಟ್ವಾ, ಭರತ ಮೂರ್ಛಿತನಾಗಿದ್ದಾನೆ. ಅದನ್ನು ನೋಡಿದರೆ ಶತ್ರುಘ್ನ
ಅವನೂ ಕೂಡ ವಿಸೌಜ್ಞ ಶೋಕಕರ್ಷಿತ, ಅವನೂ ಮೈಮೇಲೆ ಎಚ್ಚರ ಕಳೆದುಕೊಂಡಿದ್ದಾನೆ, ದುಃಖದಿಂದ ತಪ್ತನಾಗಿದ್ದಾನೆ. ಭರತ ಶತ್ರುಘ್ನರಿಬ್ಬರೂ ಕೂಡ ದುಃಖದಿಂದ ನೆಲದ ಮೇಲೆ ಹೊರಳಾಡೋದನ್ನು ಒದ್ದಾಡುವುದನ್ನು ಕಂಡಂತಹ ತಾಯಂದಿರೆಲ್ಲ ಅಲ್ಲಿ ಬಂದಿದ್ದಾರೆ. ಕೌಸಲ್ಯ, ಸುಮಿತ್ರ, ಕೈಕೇಯಿ ಎಲ್ಲರೂ ಹತ್ತಿರ ಬಂದಿದ್ದಾರೆ. ಇವರು ದುಃಖ ಪಡುವುದನ್ನು ನೋಡಿ ಸಮಾಧಾನ ಮಾಡುವ ಪ್ರಯತ್ನದಲ್ಲಿದ್ದಾರೆ. ಅವರೆಲ್ಲ ಉಪವಾಸ ಬಂದಿದ್ದಾರೆ. ಉಪವಾಸ ಕೃಶಾಹ ದೀನಾಹ ಭರ್ತೃವ್ಯಸನ ಕರ್ಷಿತಾಹ. ದಶರಥನನ್ನು ಕಳೆದುಕೊಂಡ ದುಃಖದ ಭಾರ ಒಂದು ಕಡೆಗೆ, ಮಕ್ಕಳು ದುಃಖ ಪಡ್ತಾ ಇದ್ದಾರೆ ಎನ್ನುವುದನ್ನು ಕಂಡು ಆಗುವ ದುಃಖ ಇನ್ನೊಂದು ಕಡೆಗೆ, ಉಪವಾಸದ ಶ್ರಮ ಮತ್ತೊಂದು ಕಡೆಗೆ. ಅವರೂ ಕೂಡ ಏನು ಮಾಡಬೇಕು ಅಂತ ತೋಚದಂತೆ ತಾವು ದುಃಖ ಪಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಎಲ್ಲವೂ ಸೇರಿದೆ ಅವರಿಗೆ. ಕೌಸಲ್ಯೆ ಮುಂದಾಗಿ ಮಾತನಾಡ್ತಾ ಇದ್ದಾಳೆ, ಭರತನನ್ನು ಸಮಾಧಾನ ಮಾಡ್ತಾ ಇದ್ದಾಳೆ. ವತ್ಸಲ ಸ್ವಂ ಯಥಾ ವತ್ಸಂ. ಶ್ರೀರಾಮಚಂದ್ರನನ್ನು ಎಷ್ಟು ಪ್ರೀತಿಯಿಂದ ನೋಡಬೇಕೋ ಅಷ್ಟು ಪ್ರೀತಿಯಿಂದ ಕೌಸಲ್ಯೆ ಭರತನನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ಸಮಾಧಾನ ಮಾಡ್ತಾ ಇದ್ದಾಳೆ. ನಿಜವಾದ ತಾಯಿ ಕೈಕೇಯಿ. ಅವಳು ಸಮಾಧಾನ ಮಾಡಬೇಕಾಗಿತ್ತು, ಅವಳು ತನ್ನ ತೊಡೆಯ ಮೇಲೆ ತೆಗೆದುಕೊಳ್ಳಬೇಕಾಗಿತ್ತು ಭರತನನ್ನು. ಆದರೆ ಕೌಸಲ್ಯ ಅವಳ ಹತ್ತಿರ ಹೋಗುವುದಕ್ಕೆ ಭರತ ಸಿದ್ಧನಿದ್ದಾನೆ. ಕೈಕೇಯಿ ಸಮಾಧಾನ ಮಾಡಿದರೂ ಮಾಡಿಸಿಕೊಳ್ಳೋದಕ್ಕೆ ಭರತ ಸಿದ್ಧನಿರಲಿಕ್ಕಿಲ್ಲ ಪ್ರಾಯ ಅನ್ನೋದಕ್ಕಾಗಿ ಕೌಸಲ್ಯ ಬಂದು ಹೇಳ್ತಾಳೆ, ಪುತ್ರವ್ಯಾಧಿರ್ನತೆ ಕಚ್ಚಿತ್ ಶರೀರಂ ಪ್ರತಿಬಾಧತೆ ಅಸ್ಯ ರಾಜಕುಲಸ್ಯಾದ್ಯ ತ್ವದಧೀನಂ ಹಿ ಜೀವಿತಂ. ಇದೀಗ ಹೇಳಿದ ಮಾತನ್ನು ನೆನಪಿಸಿಕೊಳ್ಳಿ. ಭರತ, ಏನಾದರೂ ಆಯಾಸ ಆಯಿತಾ ನಿನಗೆ? ಮನಸ್ಸಿಗೆ ಬಹಳ ನೋವಾಗಿದೆಯಾ? ಹೊರಳಾಡಿ ಅಳ್ತಾ ಇದೆಯಲ್ಲ, ದೇಹಕ್ಕೇನಾದರೂ ಗಾಯ ಆಯಿತಾ, ಪೆಟ್ಟಾಯಿತಾ? ಏನಾದರೂ ಆಗಲಿ ಬಿಡಿ, ಅದಕ್ಕೆ ಯಾಕೆ ಅಷ್ಟು ಚಿಂತೆ ಅಂತ ಅನ್ನಬೇಡ. ಯಾಕೆ ಅಂದರೆ ನೀನೊಬ್ಬ ರಾಜ. ಈಗ ರಾಮನನ್ನು 14 ವರ್ಷ ವನವಾಸಕ್ಕೆ ಕಳಿಸಿ ಆಯಿತಲ್ವ, ದಶರಥ ಈಗಿಲ್ಲ, ನೀನೇ ರಾಜ. ನೀನು ರಾಜ ಅಂದಮೇಲೆ ನಿನ್ನ ಆರೋಗ್ಯ ಇದು ದೇಶದ ಆರೋಗ್ಯ, ನಿನ್ನ ಸೌಖ್ಯ ಇದು ದೇಶದ ಸೌಖ್ಯ, ನಿನ್ನ ಮಾನಸಿಕವಾದ ಸ್ವಾಸ್ಥ್ಯ ಇದು ದೇಶದ ಸ್ವಾಸ್ಥ್ಯ. ಹೀಗಾಗಿ ನೀನು ಉದಾಸೀನ ಮಾಡುವಂತಿಲ್ಲ, ಉದಾಸೀನ ಮಾಡುವ ಅಧಿಕಾರವನ್ನೇ ಕಳೆದುಕೊಂಡಿದ್ದೀಯ. ಯಾವ ಕ್ಷಣದಲ್ಲಿ ನೀನು ರಾಜ ಅಂತ ದಶರಥ ಸಂಕಲ್ಪ ಮಾಡಿದ, ಕೈಕೇಯಿ ವರ ಕೇಳಿದ್ಲು, ದಶರಥ ವರ ಕೊಟ್ಟ, ಆ ಕ್ಷಣದಿಂದ ನಿನಗೆ ಕೇವಲ ನಿನ್ನ ಇಷ್ಟ ಬಂದಂತೆ ವರ್ತನೆ ಮಾಡುವ ಅಧಿಕಾರವೇ ಹೋಯಿತು. ನೀನು ದೇಶದ ಹಿತಕ್ಕಾಗಿ, ಎಲ್ಲರ ಕಲ್ಯಾಣಕ್ಕಾಗಿ, ಎಲ್ಲರ ಶ್ರೇಯಸ್ಸಿಗಾಗಿ ನಿನ್ನ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡು ದೇಶದ ರಕ್ಷಣೆಯನ್ನು ಮಾಡಬೇಕಪ್ಪ. ಅಸ್ಯ ರಾಜ್ಯ ಕುಲಸ್ಯಾದ್ಯ ತ್ವದಧೀನಂ ಹಿ ಜೀವಿತಂ. ಇಡೀ ರಾಜಕುಲ, ಈ ರಾಜ್ಯ ಎಲ್ಲವೂ ನಿನ್ನ ಅಧೀನವಾಗಿದೆ. ತ್ವಾಂ ದೃಷ್ಟ್ವಾ ಪುತ್ರ ಜೀವಾಮಿ ರಾಮೇ ಸಭ್ರಾತೃಕೆ ಗತೆ ವೃತ್ತೇ ದಶರಥೇ ರಾಜ್ಞಿ ನಾಥ ಏಕಸ್ತ್ವಮದ್ಯನಃ. ಎಂತಹ ಮಾತುಗಳನ್ನು ಆಡ್ತಾಳೆ ಕೌಸಲ್ಯ. ಭರತನ ಬಗ್ಗೆ ಕೌಸಲ್ಯಗೆ ಇರುವ ಅಭಿಮಾನ ಎಷ್ಟು! ಭರತನಲ್ಲಿಯೇ ತಪ್ಪಿದೆಯಾ ಅನ್ನುವ ಸಂಶಯ ಅವಳಲ್ಲಿ ಉಳಿದಿಲ್ಲ. ಭರತನ ಮನಸ್ಸೇನು ಗೊತ್ತಾಗಿದೆ. ಭರತನ ಪ್ರಾಮಾಣಿಕತೆ, ಭಕ್ತಿ, ಶ್ರದ್ಧೆ, ವಿಶ್ವಾಸ, ನಿಷ್ಕಪಟತೆ, ನಿಸ್ಪೃಹತೆ ಇವುಗಳು ಕೌಸಲ್ಯಗೆ ಗೊತ್ತಾಗಿದೆ ಅನ್ನುವುದಕ್ಕಾಗಿ ಕೌಸಲ್ಯ ಹೇಳ್ತಾಳೆ, ನಾಥ ಏಕಸ್ತ್ವಮದ್ಯನಃ. ದೇಶದ ಎಲ್ಲ ಜನರಿಗೆ, ಅಷ್ಟು ಮಾತ್ರ ಅಲ್ಲ, ಪರಿವಾರದ ಜನರಿಗೂ ನೀನೇ ಈಗ ನಾಯಕ, ನೀನೇ ಈಗ ಮಾರ್ಗದರ್ಶಕ, ನೀನೇ ಈಗ ರಕ್ಷಕ, ನೀನೇ ಈಗ ಪೋಷಕ. ನೀನು ಈ ರೀತಿ ದುಃಖದಿಂದ ಒದ್ದಾಡುವುದು ಸರಿಯಲ್ಲ. ನಾಯಕನಾಗಿ ಎಲ್ಲರಿಗೂ ಮಾರ್ಗದರ್ಶಕನಾಗಿ ಇರಬೇಕಪ್ಪ. ದಶರಥನಿಲ್ಲ, ನನ್ನ ಮಗ ಶ್ರೀರಾಮಚಂದ್ರ ವನವಾಸದಲ್ಲಿದ್ದಾನೆ, ಅವನ ಹತ್ತಿರಂತಾನೆ ಈಗ ಹೊರಟದ್ದು. ಅವನು ಬರೋದಿಲ್ವೋ ಅದು ಅವನಿಗೆ ಬಿಟ್ಟದ್ದು. ಆದರೆ ಈಗ ದಶರಥನ ಮಾತಿನಂತೆ ನೀನೇ ರಾಜ, ನೀನೇ ನಾಥ, ನೀನೇ ಎಲ್ಲರನ್ನ ರಕ್ಷಣೆ ಮಾಡಬೇಕಾದದ್ದು, ನೀನು ಚೆನ್ನಾಗಿರಬೇಕಪ್ಪ ಅಂತ ಸ್ವಂತ ಮಗನು ರಾಜ್ಯವನ್ನು ಬಿಟ್ಟು ಆಚೆಗೆ ಹೋಗಿದ್ದಾನೆ ಎನ್ನುವ
ದುಃಖದ ಸಾಗರದಲ್ಲಿ ಮುಳುಗಿದಂತಹ ಕೌಸಲ್ಯೆಯೂ ಕೂಡ ಭರತನ ಬಗ್ಗೆ ಈ ತರಹದ ಪ್ರೀತಿಯ ಮಾತುಗಳನ್ನು, ಸಮಾಧಾನದ ಮಾತುಗಳನ್ನು, ಪ್ರೋತ್ಸಾಹ ನೀಡುವ ಮಾತುಗಳನ್ನು ಆಡ್ತಾ ಇದ್ದಾಳೆ ಅಂತನ್ನುವುದು ಅವಳ ಹೃದಯ ವೈಶಾಲ್ಯವನ್ನು ತೋರಿಸ್ತದೆ. ಒಬ್ಬ ರಾಜಮಾತೆಯಾಗಿ ಯಾವ ರೀತಿ ಯಾವ ಸಂದರ್ಭದಲ್ಲಿ ನಡೆದುಕೊಳ್ಳಬೇಕು ಅಂತನ್ನುವ ಕರ್ತವ್ಯ ಪ್ರಜ್ಞೆಯ ಪರಾಕಾಷ್ಠೆಯನ್ನು ತೋರಿಸಿಕೊಡ್ತು. ನಾನೇ ದುಃಖದಲ್ಲಿದ್ದೇನೆ, ನನ್ನ ಮಗ ದೂರ ಹೋಗಿದ್ದಾನೆ, ಅವನಿಗೆ ಸಿಗಬೇಕಾದದ್ದು ರಾಜ್ಯ, ನೀನು ಏನಾದರೂ ಮಾಡಿಕೋ, ಹೇಗಾದರೂ ಇರು, ನನಗೇನು ಸಂಬಂಧ ಅನ್ನುವ ರೀತಿಯಲ್ಲಿ ಕೌಸಲ್ಯೆ ನುಡಿಯಬಹುದಾಗಿತ್ತು, ಅಥವಾ ಮಾತನಾಡದೆ ಸುಮ್ಮನೆ ಕೂಡಬೇಕಾಗಿತ್ತು. ಹಾಗೆ ಮಾಡದಂತೆ ತನ್ನ ಸ್ವಂತ ಮಗನನ್ನು ಪ್ರೀತಿಯಿಂದ ಸಮಾಧಾನ ಮಾಡುವಂತೆ ಪ್ರೀತಿ ಮಾಡಿದ್ದಾಳೆ. ಇದು ತಾಯಂದಿರಲ್ಲಿ ಇರಬೇಕಾದಂತಹ ಲಕ್ಷಣ, ವೀರಮಾತೆಯರಲ್ಲಿ ಇರಬೇಕಾಗಿರುವಂತಹ ಲಕ್ಷಣ ಅನ್ನುವುದನ್ನು ನಮಗೆ ರಾಮಾಯಣ ತಿಳಿಸಿಕೊಡುತ್ತೆ. ಯಾವುದೋ ಒಂದು ದುಃಖದಲ್ಲಿ ತಾನಿದ್ದ ಮಾತ್ರಕ್ಕೆ ಕರ್ತವ್ಯವನ್ನು ಮರೆಯಬಾರದು. ಯಾವ ಯಾವ ಕ್ಷೇತ್ರದಲ್ಲಿ ಸೇವೆ ಮಾಡುವ ವ್ಯಕ್ತಿಗಳಿಗೆ ಯಾವ ಯಾವ ರೀತಿಯಲ್ಲಿ ಪ್ರೋತ್ಸಾಹನೆಯನ್ನು ನೀಡಬೇಕು ಅನ್ನುವುದರೊಳಗೆ ಯಾವುದೇ ರೀತಿಯ ಚ್ಯುತಿ ಬರದಂತೆ ತಾನು ನೋಡಿಕೊಳ್ಳಬೇಕು ಅನ್ನುವುದನ್ನು ಕೂಡ ರಾಮಾಯಣ ನಮಗೆ ತಿಳಿಸಿಕೊಡುತ್ತದೆ. ಸ್ವಲ್ಪ ಹೊತ್ತಾದ ಮೇಲೆ ಸಮಾಧಾನ ಮಾಡಿಕೊಂಡಿದ್ದಾನೆ ಭರತ. ಲಕ್ಷ್ಮಣನ ಬಗ್ಗೆ ಕೌಸಲ್ಯ ಕೇಳ್ತಾಳೆ, ಇವನು ಬಹಳ ಅಳ್ತಾ ಇದ್ದಾನಲ್ಲ ಭರತ, ಶತ್ರುಘ್ನ, ಮತ್ತೇನಾದರೂ ಬೇರೆ ಸುದ್ದಿ ಕೇಳಿದೆಯಾ ಅಂತಾನೆ. ಅಂದರೆ ಲಕ್ಷ್ಮಣ ಮೃತನಾದ, ಶ್ರೀರಾಮಚಂದ್ರನೇ ಯುದ್ಧದಲ್ಲಿ ಮೃತನಾದ, ಅಥವಾ ಇನ್ನೇನಾದರೂ ಅನಾಹುತ ಆಯಿತು, ಇಂಥದ್ದೇನಾದರೂ ಸುದ್ದಿ ಕಿವಿಗೆ ಬಿದ್ದಿದೆಯಾ? ಅರಣ್ಯಕ್ಕೆ ಹೋಗಿದ್ದಾರೆ, ಜಟಾಧಾರಿಗಳಾಗಿದ್ದಾರೆ ಅನ್ನೋದನ್ನು ಕೇಳಿ ಭರತ ದುಃಖ ಪಡ್ತಾ ಇದ್ದಾನೆ. ಅದು ಕೌಸಲ್ಯಗೆ ಗೊತ್ತಿಲ್ಲ, ಇವನು ಅಳೋದು ಮಾತ್ರ ಕಾಣಿಸ್ತಾ ಇದೆ. ಹಾಗಾದರೆ ಗುಹ ಇನ್ನೇನಾದರೂ ಕೆಟ್ಟ ಸುದ್ದಿ ಹೇಳಿದೆ ನಾನು ನಿನಗೆ? ಕಚ್ಚಿನ್ನ ಲಕ್ಷ್ಮಣೇ ಪುತ್ರ ಶ್ರುತಂತೆ ಕಿಂಚಿದ್ ಅಪ್ರಿಯಂ ಪುತ್ರೇ ವಾಹ್ಯೇಕ ಪುತ್ರಾಯ ಸಹ ಭಾರ್ಯೇ ಮನಂಗತೆ. ನನ್ನ ಮಗನಾದ ಶ್ರೀರಾಮಚಂದ್ರನ ವಿಷಯದಲ್ಲಿಯೋ ಲಕ್ಷ್ಮಣನ ವಿಷಯದಲ್ಲಿಯೋ ಏನಾದರೂ ಅಹಿತಕರವಾದ ಘಟನೆ ನಡೆದಿದೆ ಅಂತ ನಿನ್ನ ಕಿವಿಗೆ ಬಿತ್ತ ಗುಹನ ಬಾಯಿಯಿಂದ, ಯಾಕೆಷ್ಟು ದುಃಖ ಪಡ್ತಾ ಇದ್ದಿ? ಆ ತರಹದ ಯಾವುದೇ ರೀತಿಯ ಘಟನೆ ಕಿವಿಗೆ ಬಿದ್ದಿಲ್ಲ. ಶ್ರೀರಾಮಚಂದ್ರ ಇಡೀ ಜಗತ್ತಿನ ಶೋಕವನ್ನು ನಾಶ ಮಾಡಿ ಎಲ್ಲರಿಗೂ ಸುಖವಾಗಿರುವಂತೆ ಅನುಗ್ರಹ ಮಾಡುವ ಶ್ರೀರಾಮಚಂದ್ರ, ಅವನಿಗೆಲ್ಲಿಂದ ಕಷ್ಟ, ಅವನಿಗೆಲ್ಲಿಂದ ದುಃಖ, ಆ ಯಾವ ತರಹದ ಘಟನೆಗಳು ನಡೆದಿಲ್ಲ. ಅವನು ತಾಪಸ ವೇಷ ಧಾರಣ ಮಾಡಿದ್ದನ್ನು ಕೇಳಿ ಸಹಿಸಿಕೊಳ್ಳಲಾಗದೆ ನಾನು ಹೊರಳಾಡಿದ್ದು ದುಃಖಪಟ್ಟದ್ದಷ್ಟೇ. ಅವನು ಸುಖವಾಗಿಯೇ ಇದ್ದಾನೆ, ನಿಶ್ಚಿಂತವಾಗಿದ್ದಾನೆ, ನಿಶ್ಚಿಂತರನ್ನು ಮಾಡ್ತಾನೆ. ನೆನೆದವರನ್ನು, ತನ್ನನ್ನು ಚಿಂತಿಸಿದವರನ್ನು ನಿಶ್ಚಿಂತರನ್ನಾಗಿ ಮಾಡುವಂತಹ ಚಿಂತಾಮಯ ಚಿಂತಾಮಣಿಯಂತೆ ಇರುವಂತಹ ಸ್ವಾಮಿ ಶ್ರೀರಾಮಚಂದ್ರ ಪ್ರಭು, ಅವನಿಗೇನು ದುಃಖ? ಆಗ ಮತ್ತೆ ಮುಂದುವರೆದು ಗುಹನ ಜೊತೆಗೆ ಭರತ ಮಾತನಾಡ್ತಾನೆ. ವಾರ್ತೆಯನ್ನು ಕೇಳಬೇಕು, ಶ್ರೀರಾಮಚಂದ್ರನ ವಾರ್ತೆಯನ್ನು ಕೇಳಬೇಕು, ಲಕ್ಷ್ಮಣನ ಸೀತೆಯ ವಾರ್ತೆಯನ್ನು ಕೇಳಬೇಕು ಅಂತ ಅವನಿಗೆ ಅಪೇಕ್ಷೆ. ಅವನಂತಾನೆ, ಭ್ರಾತಾ ಮೇ ಕ್ವಾವಸದ್ರಾತ್ರಿಂ ಕ್ವ ಸೀತಾ ಕ್ವ ಚ ಲಕ್ಷ್ಮಣ ಅಸ್ವಪತ್ಶಯನೆ ಕಸ್ಮಿನ್ ಕಿಂ ಭುಕ್ತ್ವಾ ಗುಹಶಂಸಮೇ. ಗಮನಾಸನಸಂಕಥಾದಿಲೀಲಾ ಸ್ಮೃತಿಮಾತ್ರೇಣ ಭವಾಪವರ್ಗದಾತ್ರೀ ಕಥಮಪ್ಯಮರಃ ಪ್ರಪಂಚಯೇಯುಃ ನನು ಮಧ್ವಸ್ಯ ನ ಮಾದೃಶೋಲ್ಪಬೋಧಾಃ ಎಂಬುದಾಗಿ ಹೇಳಿದಂತೆ ನಾರಾಯಣ ಪಂಡಿತಾಚಾರ್ಯರು ಶ್ರೀಮದಾಚಾರ್ಯರ ಒಂದೊಂದು ಘಟನೆಗಳು, ಅವರ ಸಂಚಾರ, ಅವರ ಪಾಠ ಪ್ರವಚನ, ಇವುಗಳೆಲ್ಲವನ್ನು ಯಾವುದನ್ನೇ ಸ್ಮರಣೆ ಮಾಡಿದರೂ ನಮಗೆ ಉತ್ತಮವಾದಂತಹ ಜ್ಞಾನ ಬರ್ತದೆ. ಅದರಿಂದ ಸಂಸಾರವೇ ದೂರ ಆಗಿ ಮೋಕ್ಷವನ್ನೇ ನಾವು ಪಡೆಯಬಹುದು ಅಂತ. ಶ್ರೀಮದಾಚಾರ್ಯರ ಬಗ್ಗೆ ಹೀಗೆ ಹೇಳಬೇಕಾದರೆ ಶ್ರೀಮದಾಚಾರ್ಯರಿಗಿಂತಲೂ ಅನಂತಪಟ್ಟು ಉತ್ತಮನಾದಂತಹ ಶ್ರೀರಾಮಚಂದ್ರ, ಸರ್ವೋತ್ತಮನಾದಂತಹ ಸ್ವಾಮಿ ಭಗವಂತ, ಅಂತಹ ಪರಮಾತ್ಮನ ಲೀಲೆಗಳನ್ನು ಕೇಳಿದರೆ ನಮ್ಮ ಸಂಸಾರದ ಎಲ್ಲ ತಾಪಗಳು ದೂರ ಆಗಿ ಮೋಕ್ಷವಾಗುತ್ತೆ ಎನ್ನುವುದರಲ್ಲಿ ಏನು ಸಂಶಯ. ಅದಕ್ಕೋಸ್ಕರ ಬಿಡಿ ಬಿಡಿಯಾಗಿ ಚೆನ್ನಾಗಿ ವಿವರವಾಗಿ ನನಗೆ ತಿಳಿಸಿಕೊಡು ಅಂತ ಗುಹನಿಗೆ ಕೇಳ್ತಾ ಇದ್ದಾನೆ ಭರತ.
ಏನೋ ರಾಮದೇವರು ಬಂದರು, ಮುಂದೆ ಸಾಗಿದರು ಇದೇ ಮಾರ್ಗದಿಂದ ಅಂತ ಹೇಳಿ ಮುಗಿಸ್ಬೇಡ. ಎಲ್ಲಿ ಕುಳಿತಿದ್ರು, ಹೇಗೆ ಮಲಗಿದರು, ಏನು ಸ್ವೀಕಾರ ಮಾಡಿದರು, ಯಾವ ಆಹಾರವನ್ನು ಸ್ವೀಕಾರ ಮಾಡಿದರು, ಎಲ್ಲಿ ಮಲಗಿದ್ರು, ಲಕ್ಷ್ಮಣ ಏನು ಮಾಡ್ತಾ ಇದ್ದ, ಇವುಗಳೆಲ್ಲದರ ಬಗ್ಗೆ ನಮಗೆ ತಿಳಿಸಿಕೊಡಬೇಕು ಅಂತ ಕೇಳಿದ್ದಾರೆ. ಆಗ ಭರತ ಹೇಳ್ತಾನೆ, ಅನ್ನ ಮುಚ್ಚಾವಚಂ ಭಕ್ಷ್ಯಾ. ಏನು ತಿಂದರು ಅಂತ ಕೇಳ್ತೀಯಲ್ಲಪ್ಪ, ಅದರ ಬಗ್ಗೆ ಮೊದಲು ಹೇಳ್ತೇನೆ ಕೇಳು. ಅವನು ಏನೂ ತಿಂದಿಲ್ಲ. ಗಂಗಾ ತೀರಕ್ಕೆ ಬಂದಂತಹ ಸ್ವಾಮಿ ಉಪವಾಸ ಇದ್ದಾನೆ, ಕೇವಲ ನೀರು ಕುಡಿದಿದ್ದಾನಷ್ಟೆ. ಬೇಕಾದಷ್ಟು ಹಣ್ಣುಗಳನ್ನು, ನಾನಾ ತರಹದ ಅರಣ್ಯದಲ್ಲಿ ಬೆಳೆಯುವಂತಹ ಶ್ರೇಷ್ಠವಾದಂತಹ ಅತ್ಯಂತ ಶುದ್ಧವಾದ ಶ್ರೇಷ್ಠವಾದ ಫಲಗಳನ್ನು ತಂದು ಅವನ ಮುಂದೆ ಇಟ್ಟದ್ದು ಸ್ವೀಕಾರ ಮಾಡುವುದಕ್ಕೆ. ಅನ್ನ ಮುಚ್ಚಾವಚಂ ಭಕ್ಷ್ಯಾ ಫಲಾನಿ ಚ ವಿವಿಧಾನಿ ಚ. ನಾನಾ ವಿಧವಾದಂತಹ ಭಕ್ಷ್ಯಗಳು, ಭೋಜ್ಯಗಳು, ಹಣ್ಣುಗಳು ಇವುಗಳೆಲ್ಲವನ್ನು ರಾಮಾಯ ಅಭ್ಯವಹಾರಾರ್ಥಂ ಬಹುಶಃ ಅಪಹೃತಂ ಮಯಾ. ಬೇಕಾದಷ್ಟು ರಾಮದೇವರ ಎದುರಿಗೆ ನಾವು ತಂದು ಸಮರ್ಪಣೆ ಮಾಡಿದ್ದಾರೆ. ಪ್ರೀತಿಯಿಂದ ರಾಮದೇವರು ಅದನ್ನು ಮುಟ್ಟಿದ, ತಿರಸ್ಕಾರ ಮಾಡಲಿಲ್ಲ. ಆದರೆ ಆ ರಾಮಚಂದ್ರ ನಿತ್ಯ ತೃಪ್ತನಾದಂತಹ ಪರಿಪೂರ್ಣನಾದಂತಹ ಶ್ರೀರಾಮಚಂದ್ರ ನನಗೆ ಯಾವ ವಿಧವಾದ ಅನ್ನದ ಆಹಾರದ ಅಪೇಕ್ಷೆ ಇಲ್ಲ ಅನ್ನೋದನ್ನು ಜಗತ್ತಿಗೆ ತೋರಿಸೋದಕ್ಕೋ ಏನೋ ಅದನ್ನು ನೀವೇ ಸ್ವೀಕಾರ ಮಾಡಿ ಅಂತ ಹೇಳಿದನಂತೆ. ತತ್ಸರ್ವಂ ಪ್ರತ್ಯನುಜ್ಞಾಸೀತ್ ರಾಮಃ ಸತ್ಯ ಪರಾಕ್ರಮಃ. ಒಂದು ಮಾತನ್ನು ಗಮನಿಸಿ, ಇದು ಶ್ರೀರಾಮಚಂದ್ರ ಗುಹನಿಗೆ ಹೇಳಿದ ಮಾತಲ್ಲ, ಇದು ಜಗತ್ತಿನೊಳಗಿನ ಎಲ್ಲ ಭಕ್ತರಿಗೂ ಹೇಳುವ ಮಾತಿದು. ನೈವೇದ್ಯವನ್ನು ದೇವರಿಗೆ ಮಾಡ್ತೇವೆ, ಸ್ವೀಕಾರ ಮಾಡೋದು ಯಾರು? ನಾವೇ ತಾನೇ ಭಕ್ತರು. ದೇವರೇನಾದರೂ ಅದರೊಳಗಿನ ಸಾರಭಾಗವನ್ನು ತಾನು ಸ್ವೀಕಾರ ಮಾಡಿ ನಮಗೆ ಅನುಗ್ರಹ ಮಾಡ್ತಾನೆ, ಅದನ್ನು ಪವಿತ್ರಗೊಳಿಸ್ತಾನೆ. ಆದರೆ ನಾವು ಇಟ್ಟಂತಹ ಅನ್ನ, ಭಕ್ಷ್ಯ ಭೋಜ್ಯಗಳು, ಹಣ್ಣು ಹಂಪಲುಗಳು ಏನೆಲ್ಲ ಇದೆ ಅದೆಲ್ಲವನ್ನು ನಮಗೇ ಸ್ವೀಕಾರ ಮಾಡುವುದಕ್ಕೆ ದೇವರು ಪರಮಾನುಗ್ರಹ ಮಾಡಿ ಕೊಡ್ತಾನಲ್ವೋ. ವಸ್ತ್ರಗಳನ್ನು ಸಮರ್ಪಣೆ ಮಾಡಿದರೂ ಸರಿ, ಅನ್ನವನ್ನು ಸಮರ್ಪಣೆ ಮಾಡಿದರೂ ಸರಿ, ಇನ್ನೇನು ಸಮರ್ಪಣೆ ಮಾಡಿದರೂ ದೇವರಿಗೆ ಸಮರ್ಪಣೆ ಮಾಡಿ ತೋರಿಸಿ ಅದನ್ನು ನಾವೇ ಸ್ವೀಕಾರ ಮಾಡೋದಲ್ವಾ, ನೈವೇದ್ಯವನ್ನು, ದೇವರ ಶೇಷ ವಸ್ತ್ರವನ್ನು. ಆ ಒಂದು ಸಾರ್ವಕಾಲಿಕವಾಗಿ ದೇವರು ಹಾಗೂ ಭಕ್ತರ ಮಧ್ಯದಲ್ಲಿ ನಡೆಯುವ ಒಂದು ರೀತಿಯ ಈ ಒಂದು ವ್ಯವಹಾರ. ದೇವರಿಗೆ ಎಲ್ಲವನ್ನೂ ಸೃಷ್ಟಿ ಮಾಡಿ ಕೊಟ್ಟದ್ದು ನೀನು, ಭೋಗ ಮಾಡುವ ಶಕ್ತಿಯನ್ನು ಕೊಟ್ಟದ್ದು ನೀನು, ಭೋಗ ಮಾಡಿದ್ದನ್ನು ಸ್ವೀಕಾರ ಮಾಡಿದ್ದನ್ನು ಪಚನ ಮಾಡುವವನು ನೀನು, ಮಾಡಿ ನಮ್ಮ ದೇಹಕ್ಕೆ ಪುಷ್ಟಿಯನ್ನು ಕೊಡುವವನು ನೀನೇ. ಆ ಅನ್ನದಿಂದ ಸೂಕ್ಷ್ಮ ಭಾಗ ರಸರೂಪದಲ್ಲಿ ಮನಸ್ಸಿಗೂ ಪುಷ್ಟಿಯನ್ನು ನೀಡಿದಾಗ ಆ ಮನಸ್ಸಿನಲ್ಲಿ ಸದ್ಭಾವನೆಗಳನ್ನು ಕೊಡುವವನು ನೀನೇ, ಎಲ್ಲವೂ ನೀನೇ. ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲವೂ. ಮತ್ತೆ ಮತ್ತೆ ಆ ಮಾತನ್ನು ನೆನೆಸಿಕೊಳ್ಳಬೇಕು. ಆ ರೀತಿ ಸರ್ವಸ್ವವೂ ಪರಮಾತ್ಮನದು. ತ್ವದೀಯಮೇತನ್ನಿಖಿಲಂ ವಯಂಚ ನತ್ವಸ್ಮದೀಯಂ ಕ್ವಚ ಕಿಂಚನೇಶ. ಎಲ್ಲವೂ ನಿನ್ನದೇ, ನಾವು ನಿನ್ನವರು. ನಾವು ಸಮರ್ಪಣೆ ಮಾಡುವ ವಸ್ತುಗಳು, ಪದಾರ್ಥಗಳು ನಿನ್ನವು. ನಾವು ಸಮರ್ಪಣೆ ಮಾಡುತ್ತೇವೆ ಎನ್ನುವುದು ಕೇವಲ ನೆಪ ಮಾತ್ರ. ಈ ರೀತಿಯಲ್ಲಿ ನಾವು ಭಕ್ತಿಯಿಂದ ಸಮರ್ಪಣೆ ಮಾಡಬೇಕು. ಅದನ್ನು ಪ್ರೀತಿಯಿಂದ ನೋಡಿ ಆ ವಸ್ತುವನ್ನು ಸ್ವೀಕಾರ ಮಾಡುವುದಕ್ಕೆ ಮತ್ತೆ ನಮಗೇ ದೇವರು ಕೊಡ್ತಾನಲ್ವೋ. ಈ ಒಂದು ಸಾರ್ವಕಾಲಿಕವಾದ ತನ್ನ ನಿತ್ಯ ಪರಿಪೂರ್ಣತೆ, ನಿಸ್ಪೃಹತೆ, ಭಕ್ತರ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ಮಾತ್ರ ಸ್ವೀಕಾರ ಮಾಡಿ ಭಕ್ತರನ್ನು ಉದ್ಧಾರ ಮಾಡುವ ಆ ಪರಮಾತ್ಮನ ಏನೋ ಒಂದು ಅದ್ಭುತವಾದ ಚರ್ಯೆ ಇದೆ, ದಯೆ ಇದೆ, ಕಾರುಣ್ಯ ಇದೆ. ಅದನ್ನು ಈ ಘಟನೆಯ ಮೂಲಕ ಪ್ರತ್ಯಕ್ಷವಾಗಿ ಪರಮಾತ್ಮ ತೋರಿಸಿಕೊಡ್ತಾ ಇದ್ದಾನೆ ಗುಹನಿಗೆ. ಗುಹ, ನನಗೇನಪ್ಪ ಬೇಕಾಗಿದೆ? ಸೀತೆಯೂ ನಿತ್ಯ ಪೂರ್ಣಳು, ಅರ್ಥಾತ್ ಅವಳು ನಿತ್ಯ ತೃಪ್ತಳು, ನಿತ್ಯ ಮುಕ್ತಳು. ಅವಳಿಗೂ ಆಹಾರ ಬೇಕು ಅಂತ ನಿಯಮ ಇಲ್ಲ. ಲಕ್ಷ್ಮಣ ಮಹಾನುಭಾವ, ಮಹಾಸಾಧಕ, ಅವನಿಗೂ ಕೂಡ ಯಾವುದೇ ರೀತಿಯ ಅಪೇಕ್ಷೆ ಇಲ್ಲ. ನೀನೇ ಸ್ವೀಕಾರ ಮಾಡು, ನೀವೆಲ್ಲ ಸ್ವೀಕಾರ ಮಾಡಿ ಅಂತ ಹೇಳಿದ್ದಾನೆ. ತತ್ಸರ್ವಂ ಪ್ರತ್ಯನುಜ್ಞಾಸೀತ್ ರಾಮಃ ಸತ್ಯ ಪರಾಕ್ರಮಃ ನಹಿ ತತ್ ಪ್ರತ್ಯಗೃಹ್ಣಾತ್ ಸಹ ಕ್ಷತ್ರಧರ್ಮಮನುಸ್ಮರನ್. ಅದಕ್ಕೆ ಕಾರಣ ಕೊಟ್ಟದ್ದೇನು ಅಂದರೆ ಪರಮಾತ್ಮ
ನಿಜವಾಗಿ ತಾನು ನಿತ್ಯ ತೃಪ್ತ ಪರಿಪೂರ್ಣ, ಇದೆಲ್ಲವೂ ಆಂತರಿಕವಾದ ಸಂದೇಶ, ಇದು ಅಂತರಂಗದ ಸಂದೇಶ ಇದು ಭಕ್ತರಿಗೆ. ಆದರೆ ಅಲ್ಲಿ ಕಾರಣ ಕೊಟ್ಟದ್ದು ನಾವು ಕ್ಷತ್ರಿಯರಪ್ಪ. ಕ್ಷತ್ರಿಯರು ಇನ್ನೊಬ್ಬರಿಗೆ ಕೊಡಬೇಕೇ ಹೊರತು ತಗೊಳ್ಳೋದಲ್ಲ. ಯಜನ ಯಾಜನ, ಅಧ್ಯಯನ ಅಧ್ಯಾಪನ, ದಾನ ಪ್ರತಿಗ್ರಹ ಅಂತ ಷಟ್ಕರ್ಮಗಳು ವಿಪ್ರರಿಗೆ, ಕ್ಷತ್ರಿಯರಿಗೆ ಮೂರೇ: ದಾನ, ಯಜನ, ಅಧ್ಯಯನ ಅಷ್ಟೇ. ಪ್ರತಿಗ್ರಹ ಇಲ್ಲ, ಅಧ್ಯಾಪನ ಇಲ್ಲ, ಯಾಜನ ಇಲ್ಲ. ಹೀಗಾಗಿ ನಾವು ದಾನ ಮಾಡುವವರೇ ಹೊರತು ಪ್ರತಿಗ್ರಹ ಮಾಡುವವರಲ್ಲಪ್ಪ. ಆದ್ದರಿಂದ ನೀನು ಕೊಟ್ಟದ್ದನ್ನು ನೀನು ದಾನ ಕೊಡ್ತಾ ಇದ್ದೀಯಾ, ನಾನು ಅದನ್ನು ಪ್ರತಿಗ್ರಹ ಮಾಡಿದರೆ ನನ್ನ ಕ್ಷತ್ರಿಯ ಧರ್ಮಕ್ಕೆ ಅದು ವಿರುದ್ಧ. ನಾವೇ ಕಷ್ಟಪಟ್ಟು ಸಂಪಾದನೆ ಮಾಡಿ ಸ್ವೀಕಾರ ಮಾಡಬೇಕು, ದೇವರು ಕಷ್ಟಪಡೋದಲ್ಲ. ಸಾಮಾನ್ಯ ಕ್ಷತ್ರಿಯರ ಬಗ್ಗೆ, ಒಬ್ಬ ಕ್ಷತ್ರಿಯ ತಾನು ದುಡಿದು ಗಳಿಸಿ ತಾನು ಸಂಪಾದನೆ ಮಾಡಿದ್ದನ್ನು ತಾನು ಸ್ವೀಕಾರ ಮಾಡಬೇಕೇ ಹೊರತು ಇನ್ನೊಬ್ಬರು ಸಂಪಾದನೆ ಮಾಡಿದ್ದನ್ನು ಭಿಕ್ಷೆ ಬೇಡಿ ದಾನ ತೆಗೆದುಕೊಂಡು ತಾನು ಜೀವನ ಮಾಡೋದಲ್ಲ. ಅದು ಕ್ಷತ್ರಿಯನಿಗೆ ವಿಹಿತವಾದದ್ದಲ್ಲ. ನಾನು ಕ್ಷತ್ರಿಯ, ಇಕ್ಷ್ವಾಕು ವಂಶದಲ್ಲಿ ಜನಿಸಿದವ ಅನ್ನೋದಕ್ಕೆ, ಇಕ್ಷ್ವಾಕು ವಂಶದಲ್ಲಿ ಬಂದಂತಹ ನಾವು ಒಂದು ಕ್ಷತ್ರಿಯ ಕುಲಕ್ಕೆ ಭೂಷಣವಾಗುವ ರೀತಿಯಲ್ಲಿ ವರ್ತನೆ ಮಾಡಬೇಕು. ತಮ್ಮ ತಮ್ಮ ವರ್ಣಾಶ್ರಮಗಳ ಧರ್ಮಗಳನ್ನು ನಿಯಮಗಳನ್ನು ಅತ್ಯಂತ ಶ್ರದ್ಧೆಯಿಂದ ಸ್ವಾಭಿಮಾನದಿಂದ ನಿಷ್ಠೆಯಿಂದ ಪರಿಪಾಲನೆ ಮಾಡಬೇಕು ಅನ್ನುವುದನ್ನು ಜಗತ್ತಿಗೆ ತೋರಿಸಿಕೊಡಬೇಕಾಗಿದೆ ಪರಮಾತ್ಮನಿಗೆ. ಅವನು ತಗೊಂಡ್ರೂ ಅಷ್ಟೇ, ಬಿಟ್ಟರೂ ಅಷ್ಟೇ, ಅವನಿಗೆ ಯಾವ ನಿಯಮ ನಿರ್ಬಂಧಗಳಿಲ್ಲ. ಆದರೆ ಜಗತ್ತಿಗೆ ಒಂದು ಪಾಠ ಕಲಿಸಿಕೊಡಬೇಕಾಗಿದೆ. ಇವತ್ತು ಯಾವ ವ್ಯಕ್ತಿಗಳು ತಾನ್ಯಾರು ಅನ್ನೋದನ್ನೇ ವಿಚಾರ ಮಾಡುವುದಿಲ್ಲ, ತನಗೆ ವಿಹಿತವಾದ ಧರ್ಮ ಏನು ಅನ್ನೋದನ್ನೇ ಆಲೋಚನೆ ಮಾಡೋದಿಲ್ಲ, ತನಗೆ ಯಾವುದು ಇಷ್ಟವೋ ಅದನ್ನು ಮಾಡ್ತಾ ಹೋಗೋದೇ ತನ್ನ ಧರ್ಮ ಅಂತ ಭಾವಿಸ್ತಾರೆ. ನನಗೆ ಇಷ್ಟವಾದದ್ದನ್ನೇ ಮಾಡ್ತಾ ಹೋಗುವುದರೊಳಗೆ ಕಷ್ಟ ಇದೆ. ಯಾವುದು ವಿಹಿತ ಅದನ್ನು ಮಾಡುವುದರೊಳಗೆ ಹಿತ ಇದೆ. ನನಗೆ ಇಷ್ಟ ಬಂದಂತೆ ಮಾಡುವುದರಲ್ಲಿ ಕಷ್ಟ ಇದೆ, ವಿಹಿತವಾದದ್ದನ್ನು ಮಾಡುವುದರಲ್ಲಿ ವಿಶೇಷವಾದ ಹಿತ ಇದೆ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ತನಗೆ ಯಾವುದು ವಿಹಿತ ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ತಾನ್ಯಾರು ಅನ್ನೋದನ್ನು ಆಲೋಚನೆ ಮಾಡಬೇಕು. ತನಗೆ ವಿಹಿತವಾದ ಯೋಗ್ಯವಾದ ಕರ್ಮಗಳನ್ನು ಶ್ರದ್ಧೆಯಿಂದ ಮಾಡಬೇಕು ಅಂತ ಜಗತ್ತಿಗೆ ಪರಮಾತ್ಮ ಶಿಕ್ಷಣವನ್ನು ಕೊಡ್ತಾ ಇದ್ದಾನೆ. ನ ಹ್ಯಸ್ಮಾಭಿಃ ಪ್ರತಿಗ್ರಾಹ್ಯಂ ಸಖೇ ದೇಯಂತು ಸರ್ವದಾ ಇತಿ ತೇನ ವಯಂ ಸರ್ವೇ ಅನುನೀತ ಮಹಾತ್ಮ. ಹೀಗೆ ನಮಗೆ ಸಮಾಧಾನ ಮಾಡಿ ಆ ಎಲ್ಲ ಫಲ ಭಕ್ಷ್ಯ ಭೋಜ್ಯಾದಿಗಳನ್ನು ಸ್ವೀಕಾರ ಮಾಡುವುದಕ್ಕೆ ಹೇಳಿದ. ಆದರೆ ಆ ಗಂಗೆಯ ಜಲವನ್ನು ಮಾತ್ರ ತಾನು ಸ್ವೀಕಾರ ಮಾಡಿದ್ದಾನೆ. ಪವಿತ್ರವಾದ ಗಂಗಾ ಜಲವನ್ನು ಲಕ್ಷ್ಮಣನಿಗೆ ಹೇಳಿದ, ಗಂಗಾಪಾನವನ್ನು ಮಾಡೋಣಪ್ಪ ಅಂತ. ಅದನ್ನು ಲೋಕಶಿಕ್ಷಣ ಮಾಡೋದಕ್ಕೆ ಸಾಕ್ಷಾತ್ ಭಗವಂತನ ಪಾದೋದಕ, ವಿಷ್ಣುಪದಿ ಅಂತ ಕರೀತಾರೆ ಗಂಗಾ ನದಿಗೆ. ಆ ಪರಮಾತ್ಮನ ಪಾದೋದಕ ಪರಮ ಪವಿತ್ರವಾದದ್ದು. ಒಂದೊಂದು ಬಿಂದು ಪ್ರಾಶನ ಮಾಡಿದರೂ ಕೂಡ ನಮ್ಮ ಕೋಟಿ ಕೋಟಿ ಪಾಪಗಳ ಪರಿಹಾರವಾಗತ್ತೆ ಅನ್ನೋದಕ್ಕಾಗಿ ಆ ಗಂಗೆಯ ಪಾನ ಮಾಡುವುದು ಶ್ರೇಷ್ಠ ಅಂತ ಕವಿ ಹೇಳ್ತಾನೆ. ಸುಧಾತ ಸ್ವಾದೀಯ ಸಲಿಲಭರಮಾತೃಪ್ತಿ ಪಿಬತಾಂ ಜನಾನಾಂ ಆನಂದ ಪರಿಹಸತಿ ನಿರ್ವಾಣ ಪದವೀಂ. ಅಮೃತಕ್ಕಿಂತಲೂ ಶ್ರೇಷ್ಠವಾದ ಸ್ವಾದುವಾದ ಗಂಗೆಯ ಜಲವನ್ನು ಪಾನ ಮಾಡಿದರೆ ಆಗುವ ಆನಂದ ಎಷ್ಟು ಅದ್ಭುತ ಅಂದರೆ, ಆ ಆನಂದ ಮೋಕ್ಷದ ಆನಂದವನ್ನು ನೋಡಿ ಅಪಹಾಸ ಮಾಡತ್ತಂತೆ. ನೀನ್ಯಾರೋ ಅಂತ ಧಿಕ್ಕಾರ ಮಾಡತ್ತಂತೆ. ಮೋಕ್ಷದ ಆನಂದವನ್ನು ಮೀರಿಸುವ ಆನಂದ ಗಂಗಾಜಲಪಾನ ಮಾಡುವುದರಿಂದ ಆಗುವ ಆನಂದ ಅಂತ ಕವಿ ಹೇಳ್ತಾನೆ. ಸುಧಾತ ಸ್ವಾದೀಯ ಸಲಿಲಭರಮಾತೃಪ್ತಿ ಪಿಬತಾಂ ಜನಾನಾಂ ಆನಂದ ಪರಿಹಸತಿ ನಿರ್ವಾಣ ಪದವೀಂ. ತಿಳಿಯಬೇಕಾದ ತಾತ್ಪರ್ಯ, ಆ ಗಂಗೆಯಲ್ಲಿ ಸಾಕ್ಷಾತ್ ಭಗವಂತನ ಸನ್ನಿಧಾನ ಇದೆ, ಪರಮ ಪವಿತ್ರವಾದದ್ದು. ಪಾಪಗಳ ಪರಿಹಾರ ಮಾಡುವುದಕ್ಕಾಗಿ ಅಂತಲೇ ಪರಮಾತ್ಮ ಅವಳನ್ನು ಸೃಷ್ಟಿ ಮಾಡಿದ್ದು. ಅಂತಹ ಗಂಗೆ, ಆ ಗಂಗೆಯ ದರ್ಶನ, ಸ್ನಾನ, ಪಾನ ಇವುಗಳು ಪಾಪಗಳ ಪರಿಹಾರಕ್ಕೆ ಸೋಪಾನ ಅನ್ನೋದನ್ನು ತಿಳಿಸಿಕೊಡುವುದಕ್ಕೋಸ್ಕರವಾಗಿ ಶ್ರೀರಾಮಚಂದ್ರ ತಾನು
ಸರ್ವೋತ್ತಮನಾಗಿದ್ದರೂ ಕೂಡ ಆ ಗಂಗಾಪಾನವನ್ನು ಮಾಡಿದ್ದಾನೆ. ಲಕ್ಷ್ಮಣೇನ ಯದಾ ನೀತಂ ಪೀತಂ ವಾರಿ ಮಹಾತ್ಮನ. ಸೀತೆ, ಲಕ್ಷ್ಮಣ ಅವರೂ ಕೂಡ ಕೇವಲ ಗಂಗಾಜಲವನ್ನು ಪಾನ ಮಾಡಿ ಅದರಿಂದಲೇ ತೃಪ್ತರಾಗಿ ನಮಗೆಲ್ಲ ಅನುಗ್ರಹವನ್ನು ಮಾಡಿ ಇಲ್ಲಿಂದ ಮುಂದೆ ಸಾಗಿದ್ದಾರೆ. ಔಪವಾಸ್ಯಂ ತದಾಕಾರಶೀತ್. ಕೇವಲ ನೀರನ್ನು ಪಾನ ಮಾಡಿ ಉಪವಾಸ ಮಾಡಿದ್ದಾನೆ, ಅಂದರೆ ಇನ್ನೇನು ಸ್ವೀಕಾರ ಮಾಡಿಲ್ಲ. ಒಂದರ್ಥದಲ್ಲಿ ಇದು ತೀರ್ಥದಲ್ಲಿ ಬಂದಾಗ ಉಪವಾಸವನ್ನು ಮಾಡಬೇಕು ಅಂತನ್ನೋದಕ್ಕೆ ರಾಮದೇವರು ಒಂದು ಪಾಠವನ್ನು ಕಲಿಸಿಕೊಟ್ಟಂತೆ ಆಗಿದೆ. ಹೀಗೆ ಅಲ್ಲಿಂದ ಮಾತನಾಡದಂತೆ ನೋಡಿ, ತತಸ್ತು ಜಲಶೇಷೇನ ಲಕ್ಷ್ಮಣೋಪ್ಯಕರೋತ್ತದ. ಏನು ಭಕ್ತಿ, ಏನು ಶ್ರದ್ಧೆ, ಲಕ್ಷ್ಮಣನ ಸೇವೆ, ಅವನಿಗಿರುವ ವಿಶ್ವಾಸ ಎಷ್ಟು. ಏನೋ ಭಕ್ಷ್ಯಭೋಜ್ಯಾದಿಗಳೆಲ್ಲ ಇತ್ತು, ರಾಮದೇವರಿಗೆ ಕೊಟ್ಟು ಆಮೇಲೆ ಸ್ವೀಕಾರ ಮಾಡಿದರೆ ಮಾತು ಬೇರೆ. ನೀರು ಕುಡಿಯೋದಾದರೂ ಕೂಡ ಲಕ್ಷ್ಮಣ, ಶ್ರೀರಾಮಚಂದ್ರ ದೇವರು ನೀರು ಕುಡಿಯೋವರೆಗೆ ನೀರು ಕುಡಿದಿಲ್ಲ. ಶ್ರೀರಾಮಚಂದ್ರ ದೇವರು ಸೀತಾ ಸಮೇತರಾಗಿ ತಾವು ನೀರನ್ನು ಸ್ವೀಕಾರ ಮಾಡಿದ ಮೇಲೆ ಆ ರಾಮದೇವರ ನೈವೇದ್ಯ ಆಯಿತು ಅಂತ ಭಾವಿಸಿ ಆ ನೀರನ್ನು, ಅವಶೇಷದ ನೀರನ್ನು ಶೇಷಾವತಾರಿಯಾದ ಲಕ್ಷ್ಮಣ ತಾನು ಸ್ವೀಕಾರ ಮಾಡುವ ಮೂಲಕ ನಾವೆಲ್ಲ ಆ ಭಗವಂತನ ಶೇಷರು, ದಾಸರು ಯಾವ ರೀತಿ ಆ ದೇವರ ನೈವೇದ್ಯ ಶೇಷವನ್ನು ಸ್ವೀಕಾರ ಮಾಡಬೇಕು ಅಂತ ನಮಗೆ ತಿಳಿಸಿಕೊಡ್ತಾನೆ. ಮಹಾನುಭಾವ ಪರಮಭಗವದ್ಭಕ್ತ ಲಕ್ಷ್ಮಣ ದೇವರಿಗೆ ನೈವೇದ್ಯ ಮಾಡದೇ ಇದ್ದದ್ದನ್ನು ಎಂದಿಗೂ ಸ್ವೀಕಾರ ಮಾಡಬಾರದು ಅಂತ ಎಲ್ಲ ಇತಿಹಾಸ ಪುರಾಣಗಳು, ಧರ್ಮಶಾಸ್ತ್ರಗಳು ಬಹಳ ಒತ್ತು ಕೊಟ್ಟು ಹೇಳುತ್ತದೆ. ಅನ್ನಂ ವಿಷ್ಠಾ ಪಯೋ ಮೂತ್ರಂ ಯದ್ವಿಷ್ಣೋರನಿವೇದಿತಂ. ಅದು ಹೊಲಸು ಪದಾರ್ಥ ಇದ್ದಂತೆ. ದೇವರ ನೈವೇದ್ಯ ಮಾಡದೇ ಇರುವಂತಹ ಪದಾರ್ಥವನ್ನು ತಿನ್ನೋದು ಅಥವಾ ನೀರನ್ನು ಕುಡಿಯೋದು ಅಂದರೆ ಅದು ಅತ್ಯಂತ ಹೇಯವಾದದ್ದು, ಎಂದಿಗೂ ಸ್ವೀಕಾರ ಮಾಡತಕ್ಕದ್ದಲ್ಲ. ಏನಿದೆ ಇದೀಗ ಕೇಳಿದ ಹಾಗೆ, ಏನು ದೇವರು ತಗೊಂಡು ಹೋಗೋದಿಲ್ಲ, ಎಲ್ಲವೂ ದೇವರು ಸೃಷ್ಟಿ ಮಾಡಿದ್ದು, ದೇವರು ಕೊಟ್ಟದ್ದು ಅಂತ ಸ್ಮರಣೆ ಮಾಡಿ ನಾವು ಸ್ವೀಕಾರ ಮಾಡಿದರೆ ಸಾಕು. ಅದು ಅಮೃತ, ಅದು ಪರಮ ಪವಿತ್ರ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಕೃಷ್ಣಾಮೃತ ಮಹಾರಣವದಲ್ಲಿ ಪುರಾಣಗಳ ವಚನವನ್ನು ಉದಾಹರಣೆ ಮಾಡಿ, ಆ ಭಗವಂತನ ನೈವೇದ್ಯವನ್ನು ಸ್ವೀಕಾರ ಮಾಡಿದರೆ ಎಷ್ಟು ಪುಣ್ಯ ಇದೆ ಅಂತ. ತಿನ್ನೋದು ಒಂದೇ ಅನ್ನ, ಇದೆಲ್ಲ ದೇವರದು. ಅಂತರ್ಯಾಮಿಯಾದಂತಹ ಪರಮಾತ್ಮ ಇದನ್ನು ಸ್ವೀಕಾರ ಮಾಡ್ತಾನೆ. ಪ್ರತಿಮೆಯಲ್ಲಿ ಅಂತರ್ಯಾಮಿಯಾದ, ಶಾಲಿಗ್ರಾಮದಲ್ಲಿ ಅಂತರ್ಯಾಮಿಯಾದ ಭಗವಂತ ಇದನ್ನು ಸ್ವೀಕರಿಸಿ ಪವಿತ್ರಗೊಳಿಸಿ ನನಗೆ ಕೊಟ್ಟಿದ್ದಾನೆ, ಆ ಶೇಷವನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ಭಾವನೆಯಿಂದ, ಭಕ್ತಿಯಿಂದ ಸ್ವೀಕಾರ ಮಾಡೋದು. ನೈವೇದ್ಯಕ್ಕೆ ಕೆಲವು ವಿಧಾನಗಳಿವೆ. ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಪ್ರೋಕ್ಷಣ ಮಾಡಿ, ಪರಿಶೇಚನ ಮಾಡಿ, ಪ್ರಾಣಾದಿ ಆಹುತಿಗಳನ್ನು ಕೊಟ್ಟು ಸಮರ್ಪಣೆ ಮಾಡಿ ಸ್ವೀಕಾರ ಮಾಡಬೇಕು. ಭಗವಂತನ ನಾಮಗಳ ಜಪ ಮಾಡಿ ಆ ಕ್ರಮ. ಆದರೆ ಮನಸ್ಸಿನಲ್ಲಿ ಇದೆಲ್ಲ ದೇವರ ಅಧೀನ ಅಂತನ್ನುವ ಚಿಂತನ ಮುಖ್ಯ. ಇಷ್ಟು ಮಾಡಿದರೆ ಕೋಟ್ಯೈಂದವ ಸಹಸ್ರೈಸ್ತು ಮಾಸೋಪೋಷಣ ಕೋಟಿಭಿ ಯತ್ಫಲಂ ಲಭ್ಯತೆ ಪುಂಭಿ ವಿಷ್ಣೋರ್ನೈವೇದ್ಯ ಭಕ್ಷಣಾತ್. ಚಾಂದ್ರಾಯಣ ವ್ರತ ಚಂದ್ರನ ವೃದ್ಧಿಯಂತೆ ತುತ್ತುಗಳನ್ನು ವೃದ್ಧಿ ಮಾಡ್ತಾ ಹೋಗೋದು, ಚಂದ್ರನ ಹ್ರಾಸದಂತೆ ತುತ್ತುಗಳನ್ನು ಕಡಿಮೆ ಮಾಡ್ತಾ ಬರೋದು. ಈ ರೀತಿ ಆ ಕಠಿಣವಾದ ಚಾಂದ್ರಾಯಣದ ವ್ರತ, ಅದನ್ನು 1,000 ಕೋಟಿ ಬಾರಿ ಮಾಡಿದರೆ ಏನು ಫಲವೋ ಅದು ವಿಷ್ಣುವಿನ ನೈವೇದ್ಯವನ್ನು ಭಕ್ತಿಯಿಂದ ಸ್ವೀಕಾರ ಮಾಡಿದರೆ ಫಲ ಬರ್ತದೆ. ಮಾಸೋಪೋಷಣ ಕೋಟಿಭಿ, 1 ಕೋಟಿ ಬಾರಿ ಮಾಸೋಪವಾಸ, ಇಡೀ ತಿಂಗಳು ಉಪವಾಸ, ಅದು 1 ಅಂತ ಲೆಕ್ಕ. ಹೀಗೆ 1 ಕೋಟಿ ಮಾಸೋಪವಾಸಗಳನ್ನು ಮಾಡಿದರೆ ಏನು ಫಲವೋ ಅದು ವಿಷ್ಣು ನೈವೇದ್ಯವನ್ನು ಸ್ವೀಕಾರ ಮಾಡಿದರೆ ಬರ್ತದೆ. ಆದರೆ ಭಕ್ತಿಯಿಂದ ಸ್ವೀಕಾರ ಮಾಡಬೇಕು. ಕವಲೆ ಕವಲೆ ಕುರುವನ್ ಗೋವಿಂದಸ್ಯಾನುಕೀರ್ತನಂ. ಒಂದೊಂದು ತುತ್ತಿಗೂ ಗೋವಿಂದ ಗೋವಿಂದ ಅಂತ ಸ್ಮರಣೆ ಮಾಡ್ತಾ ಆ ಅನ್ನವನ್ನು ತಯಾರು ಮಾಡುವುದಕ್ಕೆ ಏನೆಲ್ಲ ಬೇಕು? ಪೃಥ್ವಿ, ಗೋ, ಅಲ್ಲಿ ಪರಮಾತ್ಮ ಇದ್ದಾನೆ. ಧಾನ್ಯದಲ್ಲಿ ಮೊನ್ನೆ ತಿಳಿದಿದ್ದೀರಿ, ಧಾನ್ಯದಲ್ಲಿ ಪರಮಾತ್ಮ ಇದ್ದಾನೆ. ಸೂರ್ಯಚಂದ್ರರ ಕಿರಣಗಳಲ್ಲಿ ಪರಮಾತ್ಮ ಇದ್ದಾನೆ. ನೀರಿನಲ್ಲಿ ಪರಮಾತ್ಮ, ಗೋ ಅಂದರೆ ಇದೆಲ್ಲ ಅರ್ಥ. ಗೋ ನೀರು, ನೀರಿನಲ್ಲಿ ಪರಮಾತ್ಮ ಇದ್ದಾನೆ.
ಗೋ ನಮ್ಮ ಇಂದ್ರಿಯಗಳು, ಯಾವ ಇಂದ್ರಿಯಗಳಿಂದ ಅದನ್ನು ಸ್ವೀಕರಿಸಬೇಕೋ ಅಲ್ಲಿ ಪರಮಾತ್ಮ ಇದ್ದಾನೆ. ಈ ಎಲ್ಲ ಅನ್ನವನ್ನು ಸ್ವೀಕರಿಸಿ ಉತ್ತಮವಾದ ಸಚ್ಚಾಸ್ತ್ರಗಳ ಪಾಠ ಪ್ರವಚನಗಳನ್ನು ಮಾಡಬೇಕು. ಆ ಉಂಡ ಅನ್ನ ಏನೋ ಹಾಳು ಹರಟೆಯಿಂದ ವ್ಯರ್ಥ ಆಗಬಾರ್ದು. ಶಾಸ್ತ್ರಗಳ ಪಾಠ ಪ್ರವಚನಗಳಿಂದ, ಪಾರಾಯಣಾದಿಗಳಿಂದ ಅನ್ನ ಕರಗಬೇಕು. ಆ ಗೋ ಅಂತಹ ಶ್ರೇಷ್ಠವಾದ ವಚನಗಳಲ್ಲಿಯೂ ಇದ್ದು ಪರಮಾತ್ಮ ನಾವು ಉಂಡದ್ದನ್ನು ಸಾರ್ಥಕ ಮಾಡಬೇಕು. ಈ ಎಲ್ಲ ಪ್ರಾರ್ಥನೆಯೊಂದಿಗೆ, ಕೃತಜ್ಞತೆಯ ಸಮರ್ಪಣೆಯೊಂದಿಗೆ ಗೋವಿಂದ 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 ಎಂಬುದಾಗಿ ಹೇಳುತ್ತಾ ಒಂದೊಂದು ತುತ್ತನ್ನು ಸ್ವೀಕಾರ ಮಾಡಬೇಕು. ಹೀಗೆ ಭಕ್ತಿಯಿಂದ ಪರಮಾತ್ಮನ ನೈವೇದ್ಯವನ್ನು ಸ್ವೀಕಾರ ಮಾಡಿದರೆ ನೋಡ್ರಿ ವಿಚಿತ್ರ, ನಾವು ಮಾಡ್ತಾ ಇರೋದು ಊಟ, ಆದರೆ ಬರೋ ಪುಣ್ಯ ಉಪವಾಸದ ಪುಣ್ಯ. ಅಷ್ಟು ದೇವರು ಅನುಗ್ರಹ ಮಾಡ್ತಾನೆ ಅಂತಿದೆ. ಹಾಗೆ ನಾವು ಪರಮಾತ್ಮನ ನೈವೇದ್ಯವನ್ನು ಸ್ವೀಕಾರ ಮಾಡಬೇಕು. ಈ ರಾಮಾಯಣದ ಪ್ರವಚನವನ್ನು ಕೇಳಿದಂತಹ ಎಲ್ಲ ಪುರುಷರು, ಸ್ತ್ರೀಯರು ಪ್ರಾಯ ನೀವೆಲ್ಲ ದೇವರ ನೈವೇದ್ಯವನ್ನೇ ಸ್ವೀಕಾರ ಮಾಡುವವರಿದ್ದೀರಿ. ಅಕಸ್ಮಾತ್ ಆ ತರಹ ಮಾಡದೇ ಇದ್ದರೆ ಇವತ್ತಿನಿಂದಲೇ ಸಂಕಲ್ಪ ಮಾಡಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಸ್ವೀಕಾರ ಮಾಡುವುದು ಅತ್ಯಂತ ಮುಖ್ಯವಾದದ್ದು, ವಿಹಿತವಾದ ಕರ್ತವ್ಯ. ಒಂದು ಪಕ್ಷ ಅನಿವಾರ್ಯ ಇದ್ದಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ಎಲ್ಲಿಯೋ ನಾವು ಆಹಾರವನ್ನು ಸ್ವೀಕಾರ ಮಾಡಬೇಕಾಗತ್ತೆ, ಅಲ್ಲಿ ನಮಗೆ ನೈವೇದ್ಯ ಮಾಡಲಿಕ್ಕೆ ಸೌಕರ್ಯ ಇರೋದಿಲ್ಲ, ಹಾಗೆ ಅಂತಂದರೆ ಕೊನೆ ಪಕ್ಷ ನೀವು ಕುಡಿಯೋ ನೀರು, ನೀವು ತಿನ್ನುವ ಆಹಾರ ಯಾವುದೇ ಇರಲಿ, ಇದೆಲ್ಲವನ್ನು ದೇವರು ಸೃಷ್ಟಿ ಮಾಡಿದ್ದು, ದೇವರೇ ಅಲ್ಲಿ ಅಂತರ್ಯಾಮಿಯಾಗಿದ್ದದ್ದು, ನನಗೆ ಉಣ್ಣುವ ತಿನ್ನುವ ಭಾಗ್ಯ ಕೊಟ್ಟವನು ಅವನೇ, ಸರ್ವಾಂತರ್ಯಾಮಿಯಾದ ಪರಮಾತ್ಮನಿಗೆ ಇದು ಅರ್ಪಣ ಅಂತ ಮನಸ್ಸಿನಲ್ಲಿ ಸಮರ್ಪಣೆ ಮಾಡಿ ಆದರೂ ಸ್ವೀಕಾರ ಮಾಡಿ. ದೇವರ ಸ್ಮರಣೆ ಇಲ್ಲದೆ ಆಹಾರ ಒಳಗೆ ಹೋಗುವುದು ಬೇಡ. ಹರಿಯ ಸ್ಮರಣೆಯೊಂದಿಗೆ ಆಹಾರವನ್ನು ಸ್ವೀಕರಿಸಿ ನಮ್ಮೆಲ್ಲರ ಪಾಪಗಳನ್ನು ನಾವು ಕಳೆದುಕೊಳ್ಳುತ್ತೇವೆ ಎನ್ನುವ ಸಂಕಲ್ಪವನ್ನು ಮಾಡಿ ಇವತ್ತಿನಿಂದಲೇ ಆ ನಿಯಮವನ್ನು ಪರಿಪಾಲನೆ ಮಾಡಿ. ನೀರು ಕುಡಿಯುವಾಗಲೂ ಸರಿ, ಯಾವಾಗಲೂ ಮಾಡಲಿಕ್ಕಾಗದೇ ಇದ್ದರೂ ಆ ಸಂದರ್ಭಗಳಲ್ಲಿ ಆದರೂ ಪರಮಾತ್ಮನ ಸ್ಮರಣೆಯನ್ನು ನಾವು ಮಾಡಬೇಕು ಅಂತ ಲಕ್ಷ್ಮಣ ಮಹಾನುಭಾವ ನಮ್ಮೆಲ್ಲರಿಗೆ ಆದರ್ಶ, ಪರಮ ಪೂಜನೀಯ, ಎಂತಹ ದೊಡ್ಡ ಸಾಧನೆಯನ್ನು ಮಾಡುವ ಆ ಪರಮಾತ್ಮನ ಅತ್ಯಂತ ಪ್ರೀತಿಯ ತಮ್ಮನೂ ಹೌದು, ಪ್ರೀತಿಯ ಶಿಷ್ಯನೂ ಹೌದು, ದಾಸನೂ ಹೌದು, ಸೇವಕನೂ ಹೌದು. ಮೂಲ ರೂಪದಲ್ಲಿ ಪರಮಾತ್ಮನಿಗೆ ಯಾವಾಗಲೂ ಹಾಸಿಗೆಯಾಗಿ ಇದ್ದಂತಹ ಮಹಾನುಭಾವ ಲಕ್ಷ್ಮಣ. ತತಸ್ತು ಜಲಶೇಷೇಣ ಶೇಷೇನ ಲಕ್ಷ್ಮಣೋಪ್ಯಕರುತ್ತದ ವಾಗ್ಯತಾಸ್ತೆ ತ್ರಯಸ್ಸಂಧ್ಯಾಂ ಸಮುಪಾಸಂತ ಸಂಹಿತಾ. ಅಲ್ಲಿ ಸುಮಂತ್ರ ಬಂದಿದ್ದ ರಾಮದೇವರನ್ನು ಬಿಟ್ಟು ಹೋಗುವುದಕ್ಕೆ. ಸುಮಂತ್ರ ಹಾಗೂ ರಾಮ, ಲಕ್ಷ್ಮಣ ಮೂವರೂ ಸೇರಿ ಸಂಧ್ಯಾವಂದನವನ್ನು ಮಾಡಿದ್ದಾರೆ. ಆಮೇಲೆ ಜಲಪಾನವನ್ನು ಮಾಡಿದ್ದು. ಅನೇಕ ಬಾರಿ ನಾವು ಈ ಮಾತುಗಳನ್ನು ಹೇಳಿದ್ದುಂಟು. ವಾಲ್ಮೀಕಿ ರಾಮಾಯಣ ಇದನ್ನು ಬಹಳ ಒತ್ತು ಕೊಟ್ಟು ಹೇಳುತ್ತದೆ. ಶ್ರೀರಾಮಚಂದ್ರ ಲೋಕಶಿಕ್ಷಣ ಮಾಡುವುದಕ್ಕೆ ಸಂಧ್ಯಾವಂದನವನ್ನು ಮಾಡಿದ್ದನ್ನು ಮೇಲಿಂದ ಮೇಲೆ ಉಲ್ಲೇಖ ಮಾಡ್ತಾರೆ. ಎಂಥದೇ ದೊಡ್ಡ ಸ್ಥಾನಕ್ಕೆ ಹೋಗಿರಬಹುದು, ಎಷ್ಟೇ ಕಾರ್ಯಗಳ ಒತ್ತಡ ಇರಬಹುದು, ತನಗೆ ವಿಹಿತವಾದ ಕರ್ತವ್ಯಗಳನ್ನು ಪರಿತ್ಯಾಗ ಮಾಡಬಾರದು. ಸಂಧ್ಯಾವಂದನ ಮಾಡುವುದಕ್ಕೆ ಯಾರಿಗೆ ವಿಧಾನ ಇದೆ ಅಂತಹ ತ್ರೈವರ್ಣಿಕರು ಸಂಧ್ಯಾವಂದನವನ್ನು ಮಾಡಲೇಬೇಕು. ಯೋಗ್ಯವಾದ ಕಾಲದಲ್ಲಿ ಅದನ್ನು ಪರಿತ್ಯಾಗ ಮಾಡಬಾರದು ಅಂತ ಜಗತ್ತಿಗೆ ತೋರಿಸಿಕೊಡ್ತಾನೆ ಸ್ವಯಂ ಸ್ವಾಮಿ. ಯಾರು ಎಲ್ಲರಿಗೂ ವಂದನ ಮಾಡಬೇಕೋ ಸಂಧ್ಯಾವಂದನದಲ್ಲಿ ಅಂತಹ ಪರಮಾತ್ಮ ಇನ್ಯಾರಿಗೆ ವಂದನ ಮಾಡೋದು? ಆದರೆ ತಾನು ಸ್ವಯಂ ಸಂಧ್ಯೋಪಾಸನೆಯನ್ನು ಪರಮಾತ್ಮ ಮಾಡಿದ್ದಾನೆ. ಇಷ್ಟಾದ ಮೇಲೆ ಲಕ್ಷ್ಮಣ ಶ್ರೀರಾಮಚಂದ್ರನಿಗೆ ಹಾಸಿಗೆಯ ವ್ಯವಸ್ಥೆಯನ್ನು ಮಾಡಿದನಂತೆ. ಹುಲ್ಲು, ಅಲ್ಲಲ್ಲಿರುವಂತಹ ಹುಲ್ಲುಗಳನ್ನು ತಂದು ಒಂದು ಕಡೆಗೆ ಜೋಡಿಸಿ ರಾಮದೇವರಿಗೆ, ಸೀತೆಗೆ, ಅಣ್ಣ ಅತ್ತಿಗೆ ಇಬ್ಬರಿಗೂ ಕೂಡ ಹುಲ್ಲನ್ನು ಹಾಸಿ ಹಾಸಿಗೆಯ ವ್ಯವಸ್ಥೆಯನ್ನು ಮಾಡಿ ಪರಮಾತ್ಮನಿಗೆ ಅಲ್ಲೆಲ್ಲ ಗಂಗೆಯ ತೀರದಲ್ಲಿ ಓಡಾಡಿದ್ದಕ್ಕೆ ಕಾಲಿಗೆ ಕೆಸರಾಗಿದೆ ಅಂತ
ಪಾದ ಪ್ರಕ್ಷಾಳನೆ ಮಾಡಿದ್ದಾನೆ ಶ್ರೀರಾಮಚಂದ್ರನಿಗೆ. ಸೀತೆಗೆ ಪಾದ ಪ್ರಕ್ಷಾಳನ ಮಾಡುವುದಕ್ಕೆ ನೀರು ಕೊಟ್ಟಿದ್ದಾನೆ. ಸೀತೆಯೇ ತಾನೂ ಪಾದ ಪ್ರಕ್ಷಾಳನ ಮಾಡಿಕೊಂಡ ಮೇಲೆ ಅವರಿಬ್ಬರಿಗೂ ಮಲಗುವುದಕ್ಕೆ ವ್ಯವಸ್ಥೆ ಮಾಡಿ ತಾನು ಮಾತ್ರ ಹತ್ತಿರದಲ್ಲಿ ನಿಲ್ಲದಂತೆ ದೂರದಲ್ಲಿ ಹೋಗಿ ದೂರದಲ್ಲಿ ಸುತ್ತಾಗ್ತಾ ತಾನು ರಕ್ಷಣೆಯನ್ನು ಮಾಡುವ ಒಬ್ಬ ರಕ್ಷಕನಾಗಿ ದ್ವಾರಪಾಲಕನಾಗಿ ಏನು ಸೇವೆ ಮಾಡಬೇಕೋ ಆ ಸೇವೆಯನ್ನು ಮಾಡುತ್ತಾ ಇದ್ದಾನೆ ಲಕ್ಷ್ಮಣ. ಲಕ್ಷ್ಮಣ ತನ್ನ ಮೂಲ ರೂಪದೊಳಗೆ ಮಾಡಬೇಕಾದ ಕಾರ್ಯ ಏನೋ ಆ ಕಾರ್ಯವನ್ನು ಮಾಡಿದ. ಮೂಲ ರೂಪದಲ್ಲಿ ತಾನೇ ಶೇಷನಾಗಿ ಪರಮಾತ್ಮನಿಗೆ ಆಸನನಾಗಿ ಪರಮಾತ್ಮನಿಗೆ ಹಾಸಿಗೆಯಾಗಿ ಸೇವೆಯನ್ನು ಮಾಡ್ತಾನೆ. ಈಗ ಲಕ್ಷ್ಮಣ ಅವತಾರ ಮಾಡಿದ್ದಾನೆ. ಈ ಅವತಾರದಲ್ಲಿ ತಾನೇ ಹಾಸಿಗೆಯಾಗಿ ಶ್ರೀರಾಮಚಂದ್ರನಿಗೆ ಸೇವೆಯನ್ನು ಮಾಡದಂತೆ ಆ ರೀತಿ ಮಾಡುವುದು ಪರಮಾತ್ಮನ ಸಂಕಲ್ಪವಿಲ್ಲ ಅಂತ ತಿಳಿದು ಹಾಸಿಗೆಯ ವ್ಯವಸ್ಥೆಯನ್ನು ಮಾಡಿ ಶ್ರೀರಾಮಚಂದ್ರನ ಸೇವೆಯನ್ನು ಮಾಡುತ್ತಾ ಇದ್ದಾನೆ ಲಕ್ಷ್ಮಣ. ಸೌಮಿತ್ರಿಸ್ತು ತತಃ ಪಶ್ಚಾತ್ ಅಕರೋತ್ ಸ್ವಾಸ್ತರಂ ಶುಭಂ ಸ್ವಯಮಾನೀಯ ಬರ್ಹಿಂಷಿ. ಅಲ್ಲಲ್ಲಿರುವಂತಹ ದರ್ಭಗಳನ್ನು ಹುಲ್ಲು ಕಡ್ಡಿಗಳನ್ನೆಲ್ಲ ತಂದು ರಾಮದೇವರಿಗೆ ಸೇವೆಯನ್ನು ಮಾಡಿದ್ದಾನೆ. ಈ ರೀತಿ ತಾನು ಮಾತ್ರ ಧನುರ್ಬಾಣಗಳನ್ನೆಲ್ಲ ಸ್ವೀಕಾರ ಮಾಡಿ ಸುತ್ತಲೂ ತಿರುಗಾಡ್ತಾ ಇದ್ದಾನೆ. ಈ ರೀತಿ ರಾಮದೇವರ ಸೇವೆಯನ್ನು ಲಕ್ಷ್ಮಣ ಮಾಡಿದ್ದನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಗುಹ ಭರತನಿಗೆ. ಭರತ ಕೇಳಿ ಆನಂದಪಟ್ಟ, ಆಶ್ಚರ್ಯಪಟ್ಟ. ಆ ಲಕ್ಷ್ಮಣನ ಭಾಗ್ಯ ಎಷ್ಟು ಅದ್ಭುತ ಅಂತ ಅದನ್ನು ನೆನೆದು ಸಂತೋಷಪಟ್ಟಿದ್ದಾನೆ. ತಚ್ಛ್ರುತ್ವಾ ನಿಪುಣಂ ಸರ್ವಂ ಭರತಃ ಸಹ ಮಂತ್ರಿಭಿಃ ಇಂಗುದೀ ಮೂಲಮಾಗಮ್ಯ ರಾಮಶಯ್ಯಾಮವೈಕ್ಷತ್. ಅದು ಹಾಗೇ ಇಟ್ಟಿದ್ದ ಗುಹ. ಯಾವ ಹುಲ್ಲಿನ ಹಾಸಿಗೆಯ ಮೇಲೆ ಶ್ರೀರಾಮಚಂದ್ರ ಯೋಗನಿದ್ರೆ ಲೋಕದೃಷ್ಟಿಯಿಂದ ನಿದ್ರೆ ಮಾಡಿದವರಂತೆ ನಾಟಕ ಮಾಡಿ ಅಲ್ಲಿ ಹೊರಳಾಡಿದ್ದ ಎಂಥ ಪವಿತ್ರವಾದ ಹಾಸಿಗೆ ಅದು. ರಾಮದೇವರ ಪ್ರತಿಮೆ, ದೇವರ ಶಾಲಿಗ್ರಾಮ, ಉತ್ತಮ ಜ್ಞಾನಿಗಳು ಒಂದು ಕಡೆಗೆ ಕುಳಿತರೇನೇ ಅದು ಪವಿತ್ರ ಅಂತ ಅನ್ನೋದಾದರೆ ಆ ಹುಲ್ಲು, ಆ ಮಣ್ಣು, ಆ ವಸ್ತ್ರ, ಆ ಕಲ್ಲು ಸಾಕ್ಷಾತ್ ಸಚ್ಚಿದಾನಂದ ಮೂರ್ತಿಯಾದಂತಹ ಶ್ರೀರಾಮಚಂದ್ರ ಯಾವ ಹುಲ್ಲುಗಳ ಮೇಲೆ ತಾನು ಪವಡಿಸಿದ್ದ ಅಂತಹ ಶ್ರೇಷ್ಠವಾದ ಆ ಶಯ್ಯೆಯನ್ನು ಹಾಗೆ ಇಟ್ಟಿದ್ದಾನೆ ಕಾಪಾಡಿಕೊಂಡು ಗುಹ. ಅದನ್ನು ನೋಡಿದ್ದಾನೆ ಭರತ. ನೋಡಿ ಆಶ್ಚರ್ಯಪಟ್ಟಿದ್ದಾನೆ, ಭಕ್ತಿಯಿಂದ ನಮಸ್ಕಾರ ಮಾಡಿದ್ದಾನೆ. ಅಬ್ರವೀಜ್ಜನನೀ ಸರ್ವಾಹ ಇಹ ತಸ್ಯ ಮಹಾತ್ಮನಃ ಶರ್ವರೀ ಶಯಿತಾ ಭೂಮೌ ಇದಮಸ್ಯ ವಿಮರ್ದಿತಂ. ಇಲ್ಲಿ ಶ್ರೀರಾಮಚಂದ್ರ ಮಲಗಿದ್ದನಂತೆ ನೋಡಿ ಇಂತು ತಾಯಂದರಿಗೆಲ್ಲ ತೋರಿಸ್ತಾ ಇದ್ದಾನೆ. ಇಲ್ಲಿ ಮಲಗಿದ್ದನಂತೆ, ಇಲ್ಲಿ ಹೊರಳಾಡಿದ್ದಾನೆ. ಆ ಶ್ರೀರಾಮಚಂದ್ರನ ಶರೀರದ ಸ್ಪರ್ಶದಿಂದ, ಅದರ ಭಾರದಿಂದ ಈ ಎಲ್ಲ ಹಾಸಿಗೆ ಕೆಳಗೆ ಹೋಗಿದೆ. ನೋಡಿ ಎಂತಹ ಪವಿತ್ರವಾದದ್ದು. ಮಹಾರಾಜ ಕುಲೀನೇನ ಮಹಾಭಾಗೇನ ಧೀಮತ. ಆದರೆ ಅದು ಪವಿತ್ರ, ಅದನ್ನು ನೋಡೋ ಭಾಗ್ಯ ಸಿಕ್ತು, ಇದು ಸಂತೋಷ. ಆದರೆ ನನಗಾಗಿ ಶ್ರೀರಾಮಚಂದ್ರ ಹುಲ್ಲಿನ ಹಾಸಿಗೆಯ ಮೇಲೆ ಮಲಗಬೇಕಾಯ್ತಲ್ಲ ಅನ್ನೋ ದುಃಖ ಮತ್ತೆ ಭರತನಿಗೆ. ಅತ್ಯಂತ ವೈಭವದಿಂದ ಅತ್ಯಂತ ಶ್ರೇಷ್ಠವಾದಂತಹ ಹಂಸತೂಲಿಕಾ ತಲ್ಪದಲ್ಲಿ ಮಲಗಬೇಕಾದ ಶ್ರೀರಾಮಚಂದ್ರ ನನಗಾಗಿ ಹುಲ್ಲಿನ ಹಾಸಿಗೆಯ ಮೇಲೆ ಮಲಗುವಂತಾಯ್ತಲ್ಲ. ಅಜಿನೋತ್ತರ ಸಂಸ್ತೀರ್ಣೆ ವರಾಸ್ತರಣ ಸಂಚಯೇ ಶಯಿತ್ವ ಪುರುಷ ವ್ಯಾಘ್ರ ಕಥಂ ಶೇತೆ. ಮಹೀತಲೆ ನೆಲದ ಮೇಲೆ ಮಲಗುತ್ತಾರಲ್ಲ, ಶ್ರೇಷ್ಠವಾದಂತಹ ಅರಮನೆಯಲ್ಲಿ ಮುತ್ತರತ್ನಗಳಿಂದ ಖಚಿತವಾದಂತಹ ಬೆಳ್ಳಿಯ ಬಂಗಾರದ ಮಂಚಗಳ ಮೇಲೆ ಭಾರೀ ಹೂವುಗಳ ಅಲಂಕಾರವನ್ನು ಮಾಡಿದಂತಹ, ನಾನಾ ವಿಧವಾದಂತಹ ಚಂದನ ಅಗರು ಮೊದಲಾದ ಸುಗಂಧ ದ್ರವ್ಯಗಳಿಂದ ಕೂಡಿದಂತಹ, ಅನೇಕ ಗಿಳಿ ಮೊದಲಾದಂತಹ ಪಕ್ಷಿಗಳ ಸುಂದರವಾದಂತಹ ಧ್ವನಿಗಳು ಕೇಳುವ ರೀತಿಯಲ್ಲಿ ನಾನಾ ವಿಧವಾದಂತಹ ಸುಗಮ ಸಂಗೀತಗಳನ್ನು ಅನೇಕರು ಹೇಳುವಾಗ ಅಲ್ಲಿ ಪರಮಾತ್ಮ ಮಲಗಬೇಕು. ನಾನಾ ವಿಧವಾದ ವಾದ್ಯ ವೈಭವಗಳಿಂದ, ಅನೇಕ ವಿಧವಾದ ಪಕ್ಷಿಗಳ ಧ್ವನಿಯಿಂದ, ವೇದ ಮಂತ್ರಗಳಿಂದ ಬಂದಿಮಾಗದರು ಸೂತಮಾಗದ ಬಂದಿಗಳು ಮಾಡುವಂತಹ ಸ್ತೋತ್ರಗಳನ್ನು ಕೇಳ್ತಾ ಕೇಳ್ತಾ ಪರಮಾತ್ಮ ಹೇಳಬೇಕು ಶ್ರೀರಾಮಚಂದ್ರ. ಅಂಥದ್ದು ನನ್ನ ಕಾರಣಕ್ಕಾಗಿ ಕೈಕೇಯಿ
ಕೇಳಿಕೊಂಡ ಒಂದೇ ಒಂದು ಕಾರಣಕ್ಕೆ ಶ್ರೀರಾಮಚಂದ್ರ ಇಲ್ಲಿ ಮಲಗುವ ಪ್ರಸಂಗ ಬಂತಲ್ಲ, ಇದನ್ನು ಹೇಗೆ ನಾನು ಸಹನೆ ಮಾಡೋದು ಅಂತ ದುಃಖ ಪಡ್ತಾನೆ. ಆ ಎಲ್ಲ ಹುಲ್ಲುಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಶ್ರೀರಾಮಚಂದ್ರ ಸೀತೆ ಅಲ್ಲಿ ಮಲಗಿದಾಗ ಆ ಸೀತೆಯ ಮೇಲಿನ ಆಭರಣಗಳ ಬಂಗಾರದ ಸಣ್ಣ ಸಣ್ಣ ಕಣಗಳು ಆ ಹುಲ್ಲುಗಳ ಮೇಲೆ ಕಾಣಿಸಿಕೊಂಡಿವೆಯಂತೆ. ಮೊನ್ನೆ ಸಾಭರಣ ಸೂಕ್ತ, ಆಭರಣಗಳನ್ನು ತೆಗೆದಿಟ್ಟು ಮಲಗಿಲ್ಲ ಸೀತೆ, ಆಭರಣಗಳನ್ನು ಹಾಕಿಕೊಂಡೇ ಮಲಗಿದ್ದಾಳೆ ಅನ್ನೋದಕ್ಕಾಗಿ ತತ್ರ ತತ್ರ ಹಿ ದೃಶ್ಯಂತೆ ಸಕ್ತಾ ಕನಕ ಬಿಂದವಃ, ಆ ಬಂಗಾರದ ಕಣಗಳು ಅಲ್ಲಿ ಕಾಣಿಸ್ತಾ ಇವೆ. ಸೀತೆಯ ಉತ್ತರೀಯ ಇಲ್ಲಿ ಸಿಕ್ಕಿಕೊಂಡಿರಬಹುದು, ರೇಷ್ಮೆಯ ಬಟ್ಟೆಯ ದಾರಗಳು ಕಾಣಿಸ್ತಾ ಇವೆ. ಶ್ರೀರಾಮಚಂದ್ರ ಮಲಗಿದ್ದು ಇಲ್ಲಿ ಗುರುತು ಕಾಣಿಸ್ತಾ ಇದೆ. ಅಂತಹ ರಾಮ ಸೀತೆಯರ ಈ ಪವಿತ್ರವಾದಂತಹ ಶಯ್ಯೆ ಇದು ಪರಮ ಮಂಗಲವಾದದ್ದು ಅಂತ ಅದನ್ನು ಸ್ಮರಣೆ ಮಾಡಿಕೊಂಡಿದ್ದಾನೆ. ಸಾರ್ವಭೌಮ ಕುಲೇ ಜಾತಃ ಸರ್ವಲೋಕ ಸುಖಾವಹ ಸರ್ವಪ್ರಿಯಕರಸ್ತ್ಯಕ್ತ ರಾಜ್ಯಂ ಪ್ರಿಯಮನುತ್ತಮಂ. ಎಂತಹ ಕುಲದಲ್ಲಿ ಅವತಾರ ಮಾಡಿದವ, ಸ್ವಯಂ ಸರ್ವೋತ್ತಮ ಸರ್ವಪ್ರಿಯ, ಸರ್ವರಿಗೂ ಬೇಕಾದವ, ಸರ್ವರಿಗೂ ರಕ್ಷಕ ಪೋಷಕ. ಅಂತಹ ಶ್ರೀರಾಮಚಂದ್ರನಿಗೆ ಈ ರೀತಿಯ ಶಯ್ಯೆಯಲ್ಲಿ ಮಲಗಿಸುವಂತಹ ಪ್ರಸಂಗ ನಿನಗೆ ಬಂತಲ್ವೋ ಗುಹ, ಏನಿದು ವಿಚಿತ್ರವಾದ ಸ್ಥಿತಿ. ಅಂತೂ ಧನ್ಯಃ ಖಲು ಮಹಾಭಾಗಃ ಲಕ್ಷ್ಮಣಃ ಶುಭಲಕ್ಷಣಃ ಭ್ರಾತರಂ ವಿಷಮೇ ಕಾಲೇ ಯೋ ರಾಮಂ ಅನುವರ್ತತೆ. ಲಕ್ಷ್ಮಣ ಮಾತ್ರ ಪರಮಧನ್ಯ. ಇಂತಹ ಪ್ರಸಂಗದಲ್ಲಿಯೂ ಅವನಿಗೆ ಯಾವುದೇ ವಿಧವಾದ ನಿಯಮ ನಿರ್ಬಂಧಗಳಿಲ್ಲದೇ ಇದ್ದರೂ, ಕೈಕೇಯಿ ಅವನಿಗೋಸ್ಕರ ಯಾವುದೇ ಪ್ರಾರ್ಥನೆಯನ್ನು ಮಾಡದಿದ್ದರೂ, ವರ ಕೇಳದಿದ್ದರೂ, ಕೇವಲ ರಾಮನ ಸೇವೆಯನ್ನು ಮಾಡಬೇಕು ಅನ್ನುವುದಕ್ಕೋಸ್ಕರ ಈ ಪ್ರಸಂಗದಲ್ಲಿ ರಾಮನ ಜೊತೆಗಿದ್ದಾನಲ್ಲ, ಅವನೇ ಧನ್ಯ, ಅವನೇ ಮಾನ್ಯ, ಅವನೇ ಅತ್ಯಂತ ಸೌಭಾಗ್ಯವಂತ ಅಂತ ನಾನು ಭಾವಿಸ್ತೇನೆ. ಅಸೂಯೆ ಪಡ್ತಾ ಇಲ್ಲ, ಅವನ ಭಾಗ್ಯವನ್ನು ಮೆಚ್ಚಿಕೊಳ್ತಾ ಇದ್ದ. ಇನ್ನೊಬ್ಬ ವ್ಯಕ್ತಿಗಳಿಗೆ ಸೇವೆಯ ಸೌಭಾಗ್ಯ ಸಿಕ್ಕಾಗ ಸಂತೋಷ ಪಡಬೇಕು, ಅದನ್ನು ಮೆಚ್ಚಿಕೊಳ್ಳಬೇಕು. ದೇವರು ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮಗೂ ಸೇವಾ ಸೌಭಾಗ್ಯವನ್ನು ಕೊಡಲಿ ಅಂತ ಬೇಡಿಕೊಳ್ಳಬೇಕೇ ಹೊರತು ಅಸೂಯೆ ಪಡಬಾರದು. ಇನ್ನೊಬ್ಬರು ಮಾಡುವ ಸೇವೆಗೆ ವಿಘ್ನವನ್ನೂ ಮಾಡಬಾರದು. ಅದನ್ನು ಭರತ ತೋರಿಸಿಕೊಡ್ತಾನೆ. ಸಿದ್ಧಾರ್ಥ ಖಲು ವೈದೇಹಿ ಪತಿಂ ಯಾನುಗತಾವನಂ ವಯಂ ಸಂಶಯಿತಾ ಸರ್ವೇ ಹೀನಾಸ್ತೇನ ಮಹಾತ್ಮನ. ಇನ್ನು ಸೀತೆ ಸಿದ್ಧಾರ್ಥಳು ತಾನೇನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ಲೋ ತನ್ನ ಕರ್ತವ್ಯವನ್ನು ಪರಿಪೂರ್ಣ ಮಾಡಿದ್ದಾಳೆ. ಶ್ರೀರಾಮಚಂದ್ರನನ್ನು ಹಿಂಬಾಲಿಸಿ ಅರಣ್ಯಕ್ಕೆ ಹೋದದ್ದೇ, ವನಕ್ಕೆ ಹೋದದ್ದೇ ಅವಳ ಒಂದು ಪರಿಪೂರ್ಣತೆಯ ಸಂಕೇತ. ಅವಳಲ್ಲಿರುವಂತಹ ತ್ಯಾಗ, ಅವಳಲ್ಲಿರುವಂತಹ ಭಕ್ತಿ, ಪಾತಿವ್ರತ್ಯ ಇವುಗಳನ್ನು ತೋರಿಸುವಂತಹ ಈ ಶ್ರೇಷ್ಠವಾದ ಅವಳ ನಿರ್ಧಾರಗಳು, ಅವಳ ನಡತೆ, ಇದು ಜಗತ್ತಿಗೇನೆ ಆದರ್ಶವಾಗುವಂಥದ್ದು. ಎಂಥದೇ ಕಷ್ಟ ಇರಲಿ, ಸುಖವಾದಾಗ ಮಾತ್ರ ನನಗೆ ಬೇಕು, ಗಂಡ ಬೇಕು. ಗಳಿಸಿ ತಂದು ಹಾಕುವುದಾದರೆ ಗಂಡ ಬೇಕು, ಇಲ್ಲ ಅಂದರೆ ನನಗೆ ಯಾರದೇ ಉಪಕಾರ ಬೇಕಾಗಿಲ್ಲ, ನಾನು ಸುಖವಾಗಿದ್ದರೆ ಸಾಕು ಅನ್ನುವ ರೀತಿಯಲ್ಲಿ ಗಂಡನನ್ನು ದೂರ ಮಾಡಿ ಹೋಗುವಂತಹ ಸಾಮಾನ್ಯ ಸ್ತ್ರೀಯರಂತೆ ಅಲ್ಲ, ಪತಿವ್ರತೆಯರು ಹೇಗಿರಬೇಕು, ಸುಖವೇ ಆಗಲಿ ದುಃಖವೇ ಆಗಲಿ ಏನೇ ಆದರೂ ತನ್ನ ಪತಿಯನ್ನು ಬಿಟ್ಟು ತಾನಿರಬಾರದು, ಪತಿಯ ಸೇವೆಯನ್ನು ಮಾಡಬೇಕು, ಸುಖದಲ್ಲಿಯೂ ದುಃಖದಲ್ಲಿಯೂ ಎಲ್ಲದರಲ್ಲಿಯೂ ಜೊತೆಗೆ ಸೇರಿಕೊಂಡು ಇರಬೇಕು ಅನ್ನುವಂತಹ ಒಂದು ನಿಷ್ಠೆಯ ಪಾತಿವ್ರತ್ಯದ ಆದರ್ಶವನ್ನು ಸೀತೆ ಜಗತ್ತಿಗೆ ತೋರಿದ್ದಾಳೆ ಅಂತ ಹೇಳ್ತಾ ಇದ್ದಾನೆ ಭರತ. ನ ಚ ಪ್ರಾರ್ಥಯತೆ ಕಶ್ಚಿನ್ ಮನಸಾಪಿ ವಸುಂಧರಾಂ ವನೇ ನಿವಸತಸ್ತಸ್ಯ ಬಾಹುವೀರ್ಯಾಭಿರಕ್ಷಿತಾಂ ಶೂನ್ಯ ಸಂವರಣಾರಕ್ಷಾಂ ಅಯಂತ್ರಿತ ಹಯದ್ವಿಪಾಂ ಅನಾವೃತಪುರದ್ವಾರಾಂ ರಾಜಧಾನೀಮರಕ್ಷಿತಾಂ ಅಪ್ರಹೃಷ್ಟಬಲಾಂ ಶೂನ್ಯಾಂ ವಿಷಮಸ್ಥಾಮನಾವೃತಾಂ ಶತ್ರವೋ ನಾಭಿಮನ್ಯಂತೆ ಭಕ್ಷ್ಯಾನ್ ವಿಷಕೃತಾನಿವ. ರಾಮದೇವರ ಮಹಿಮೆಯನ್ನು ವರ್ಣನೆ ಮಾಡುತ್ತಾನೆ ಭರತ. ದಶರಥ
ಸ್ವರ್ಗಕ್ಕೆ ಹೋಗಿ ಆಯಿತು. ರಾಜರಿನ್ನೂ ಯಾರಾಗಿಲ್ಲ, ನಾನೂ ಪಟ್ಟಾಭಿಷೇಕ ಮಾಡಿಕೊಂಡಿಲ್ಲ, ರಾಮಚಂದ್ರ ವನದಲ್ಲಿದ್ದಾನೆ. ಆದರೆ ಇಷ್ಟೊತ್ತಿಗೆ ಅಯೋಧ್ಯೆಯ ಪರಿಸ್ಥಿತಿ ಏನಾಗಬೇಕಾಗಿತ್ತು? ಆವತ್ತಿನ ಕಾಲದಲ್ಲಿ ಎಲ್ಲ ಬೇರೆ ದೇಶದ ರಾಜರುಗಳೆಲ್ಲ ಕಾಯ್ದುಕೊಂಡು ಕೂತಿರ್ತಾರೆ ಆಕ್ರಮಣ ಮಾಡಿ ವಶ ಮಾಡಿಕೊಳ್ಳೋದಕ್ಕೆ. ರಾಜರೇ ಇಲ್ಲ. ಒಬ್ಬ ರಾಜನೂ ಅಯೋಧ್ಯೆಯ ಮೇಲೆ ಕಣ್ಣು ಹಾಕಿಲ್ಲ. ಯಾವ ಕಳ್ಳರೂ ಕೂಡ ಎಲ್ಲಿಯೂ ಕಳ್ಳತನ ಮಾಡಿಲ್ಲ. ಎಲ್ಲ ವಿಧವಾದಂತಹ ರಾಜ್ಯದ ಕೋಶಾಗಾರಗಳೆಲ್ಲ ಬಾಗಿಲು ತೆರೆದಿಟ್ಟಿವೆ. ಆನೆ, ಒಂಟೆ, ಕುದುರೆಗಳು, ರಥಗಳು, ಎಲ್ಲ ಸೈನಿಕರು ಎಲ್ಲರೂ ಬಹಿರಂಗದಲ್ಲಿದ್ದಾರೆ. ಅರ್ಥಾತ್ ಅವುಗಳಿಗೆ ಯಾವ ರೀತಿಯಲ್ಲಿ ವ್ಯವಸ್ಥೆ ಆಗಬೇಕೋ, ಯಾವ ರೀತಿಯಲ್ಲಿ ನಿಯಂತ್ರಣ ಬೇಕೋ ಅದೇನು ಪ್ರತ್ಯೇಕವಾದ ರಕ್ಷಣೆ ಅಂತಿಲ್ಲ. ಎಲ್ಲವೂ ಮುಕ್ತವಾದ ರೀತಿಯಲ್ಲಿವೆ, ಆದರೂ ಸುಭದ್ರವಾಗಿವೆ. ಯಾವುದೇ ಜನಸಂಪತ್ತು, ಪಶು ಸಂಪತ್ತು, ಆಯುಧಗಳು, ಕೋಶಾಗಾರ ಎಲ್ಲಿಯೂ ಯಾವುದೇ ರೀತಿಯ ಚೌರ್ಯ ನಡೆದಿಲ್ಲ, ಅನಾಹುತ ಆಗಿಲ್ಲ, ಅವ್ಯವಸ್ಥೆಯಾಗಿಲ್ಲ. ಯಾವ ಹೊರ ರಾಜ್ಯದ ರಾಜರೂ ಕೂಡ ಇದರ ಮೇಲೆ ಬೇರೆ ದೃಷ್ಟಿಯನ್ನು ಹಾಕಿಲ್ಲ. ವಿಷ ಬೆರೆಸಿದ ಅನ್ನವನ್ನು ಹೇಗೆ ಮುಟ್ಲಿಕ್ಕಾಗೋದಿಲ್ಲ, ಎಷ್ಟೇ ಚೆನ್ನಾಗಿ ಕೊಂಡರೂ ವಿಷ ಇದೆ ಅಂತ ಗೊತ್ತಿದ್ದಕ್ಕೆ ಹೇಗೆ ದೂರ ಇರ್ತಾರೆ, ಹಾಗೆ ಅಯೋಧ್ಯೆಯಲ್ಲಿ ಎಷ್ಟೇ ಸಂಪತ್ತಿದ್ದರೂ, ಎಷ್ಟೇ ಅಪೇಕ್ಷೆ ಇದ್ದರೂ ಕೂಡ ಬೇರೆ ರಾಜರುಗಳಿಗೆ ಆ ಶ್ರೀರಾಮಚಂದ್ರನ ಭಯ ಇದೆಯಲ್ಲ, ಅದೇ ವಿಷ ಇದ್ದಂತೆ ಗಾಬರಿಯಾಗಿ ಎಲ್ಲರೂ ದೂರ ಇದ್ದಾರೆ. ಇದು ಶ್ರೀರಾಮಚಂದ್ರನ ಮಹಿಮೆ. ಶತ್ರವೋ ನಾಭಿಮನ್ಯಂತೆ ಭಕ್ಷ್ಯಾನ್ ವಿಷಕೃತಾನಿವ. ಇದು ಬಹಳ ಮಹತ್ವದ್ದು. ತಾನು ಎದುರು ಇದ್ದು ತನ್ನ ಭಯದಿಂದ ಬೇರೆಯವರು ಬರದಂತೆ ನೋಡಿಕೊಳ್ಳುವುದು, ತಪ್ಪು ನಡೆಯದಂತೆ ನೋಡಿಕೊಳ್ಳುವುದು ಬಹಳ ದೊಡ್ಡದೇ. ಇವತ್ತಿನ ಕಾಲಕ್ಕೆ ಅಷ್ಟಾದರೆ ಬೇಕಾದಷ್ಟಾಯಿತು. ಆದರೆ ಇದು ಬಹಳ ದೊಡ್ಡ ವ್ಯಕ್ತಿತ್ವ. ತಾನಿದ್ದರೂ ಸರಿ, ತಾನು ಪ್ರತ್ಯಕ್ಷವಾಗಿ ಕಾಣುವಂತೆ ಅಲ್ಲಿಲ್ಲದಿದ್ದರೂ ಸರಿ, ತನ್ನ ವರ್ಚಸ್ಸಿನಿಂದ, ತನ್ನ ಖ್ಯಾತಿಯಿಂದ, ತನ್ನ ಭಯದಿಂದಲೇ, ತನ್ನ ನಾಮದ ಭಯದಿಂದಲೇ ಅಲ್ಲಿ ಯಾವ ಅಧಾರ್ಮಿಕರು, ಅನ್ಯಾಯ ಮಾಡುವವರು, ಮೋಸ ಮಾಡುವವರು, ಕಳ್ಳರು, ದುರಾಶೆಯನ್ನು ಇಟ್ಟುಕೊಂಡವರು ಒಳಗೆ ಪ್ರವೇಶ ಮಾಡೋದಿಲ್ಲ. ಅಂದರೆ ಅದು ನಿಜವಾದಂತಹ ಪರಿಪೂರ್ಣವಾದ ವ್ಯಕ್ತಿತ್ವ. ಆ ತರಹದ ವ್ಯಕ್ತಿತ್ವವನ್ನು ರಾಜ ಪಡೆದುಕೊಂಡಿರಬೇಕು. ಅವನ ಹೆಸರು ಕೇಳಿದರೆ ಯಾರೂ ಬಂದಿರಬಾರದು. ಅದನ್ನು ಶ್ರೀರಾಮಚಂದ್ರ ಇಲ್ಲಿ ಆದರ್ಶವಾಗಿ ತೋರಿಸಿದ್ದಾನೆ ಅಂತ ಭರತ ಹೇಳ್ತಾ ಇದ್ದಾನೆ. ಆ ಶ್ರೀರಾಮಚಂದ್ರ ಹುಲ್ಲಿನ ಹಾಸಿಗೆಯ ಮೇಲೆ ಮಲಗಿದ್ದು, ಜಟಾಧಾರಣೆ ಮಾಡಿಕೊಂಡು ಹೊರಟದ್ದು, ಇವುಗಳೆಲ್ಲವನ್ನು ನೋಡಿದ, ಜಟಾಧಾರಣೆ ಮಾಡಿದ್ದನ್ನು ಕೇಳಿದ, ಹುಲ್ಲಿನ ಹಾಸಿಗೆಯ ಮೇಲೆ ಮಲಗಿದ್ದಾನೆ ಅಂತ ಹೇಳಿದ್ದನ್ನು ಕೇಳಿ ಆ ಹಾಸಿಗೆಯನ್ನು ನೋಡಿದ. ಆ ಕ್ಷಣದಲ್ಲಿ ಸಂಕಲ್ಪ ಮಾಡಿದ್ದಾನೆ, ಇನ್ನು ಮೇಲೆ ನಾನು ಜಟಾಧಾರಣೆ ಮಾಡ್ತೇನೆ, ನಾನು ನೆಲದ ಮೇಲೆ ಮಲಗುತ್ತೇನೆ, ಈ ರೀತಿ ಹಂಸತೂಲಿಕಾ ತಲ್ಪದಲ್ಲಿ ರಾಜವೈಭವದಿಂದ ನಾನು ಮಲಗೋದಿಲ್ಲ ಅಂತಾನೆ. ಅದ್ಯ ಪ್ರಭೃತಿ ಭೂಮೌತು ಶಯಿಷ್ಯೇಹಂ ತೃಣೇಶು ವಾ ಫಲಮೂಲಾಶನೋ ನಿತ್ಯಂ ಜಟಾಚೀರಾಣಿ ಧಾರಯನ್. ನಾರು ಬಟ್ಟೆ ಉಟ್ಟುಕೊಳ್ತೇನೆ, ಜಟಾಧಾರಣ ಮಾಡ್ತೇನೆ, ಹಣ್ಣು ಹಂಪಲುಗಳನ್ನು ಮಾತ್ರ ಸ್ವೀಕಾರ ಮಾಡ್ತೇನೆ, ನೆಲದ ಮೇಲೆ ಅಥವಾ ಹುಲ್ಲಿನ ಮೇಲೆ ಮಲಗುತ್ತೇನೆ, ಹೊರತು ಹಾಸಿಗೆಯ ಮೇಲೆ ಮಲಗೋದಿಲ್ಲ. ಭರತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನೆ. ದೇವರ ಆದರ್ಶವನ್ನು ನಾವು ಪರಿಪಾಲನೆ ಮಾಡಬೇಕು. ಯಾವುದನ್ನು ನಮಗೆ ದೇವರು ಆದರ್ಶ ಅಂತ ತೋರಿಸ್ತಾನೆ ಅದನ್ನು ಪರಿಪಾಲನೆ ಮಾಡಬೇಕು ಒಬ್ಬ ಜೀವ ಅನ್ನೋದನ್ನು ಭರತ ಈ ಮೂಲಕವಾಗಿ ತಿಳಿಸ್ತಾನೆ. ದೇವರು ಮಾಡ್ತಾನೆ ಅಂತ ದೇವರನ್ನು ವರ್ಣನೆ ಮಾತ್ರ ಮಾಡೋದಲ್ಲ, ಯಾವುದು ದೇವರೇ ಮಾಡುವುದಕ್ಕೆ ಸಾಧ್ಯ ಅದನ್ನು ದೇವರು ಮಾಡ್ತಾನೆ. ಆದರೆ ಯಾವುದನ್ನು ನಾವು ಮಾಡಬೇಕು ಅಂತ ನಮಗೆ ಕಲಿಸುವುದಕ್ಕೆ ಆದರ್ಶವಾಗಿ ದೇವರು ತೋರಿಸ್ತಾನೋ ಅದನ್ನು ದೇವರು ಮಾಡಿದ ಅಂತ ಹೇಳುವುದಲ್ಲ, ಕೇವಲ ನಾವು ಮಾಡಬೇಕು. ಆ ಆದರ್ಶವನ್ನು ನಾವು ಪರಿಪಾಲನೆ ಮಾಡಬೇಕು. ಪಿತೃವಾಕ್ಯ ಪರಿಪಾಲನೆ ಮಾಡಿದ ದೇವರು ಬಹಳ ದೊಡ್ಡವ ಅಂತ ಬರೀ ವರ್ಣನೆ ಮಾಡೋದಲ್ಲ, ನಾವು ಪಿತೃವಾಕ್ಯ ಪರಿಪಾಲನೆ ಮಾಡಬೇಕು. ಧರ್ಮದಿಂದ ರಾಜ್ಯವನ್ನು ಆಳಿದ, ಧರ್ಮವನ್ನು ಪರಿಪಾಲನೆ ಮಾಡ್ತಾನೆ, ಎಂದೆಂದಿಗೂ ಅಧರ್ಮವನ್ನು ಸಹನೆ ಮಾಡೋದಿಲ್ಲ.
ಇದನ್ನು ನಾವು ಪರಿಪಾಲನೆ ಮಾಡುವಂತಹ ಪ್ರಯತ್ನ ಮಾಡಬೇಕು ಅನ್ನುವುದನ್ನು ಭರತ ತೋರಿಸಿಕೊಡ್ತಾರೆ. ಶ್ರೀರಾಮಚಂದ್ರನಿಗೇನು ಬೇಕಾಗಿದೆ? ವೈರಾಗ್ಯ. ವೈರಾಗ್ಯ ಇದು ಜ್ಞಾನ ಸಾಧನ. ಜ್ಞಾನದಿಂದ ಮೋಕ್ಷವನ್ನು ಪಡೆಯಬೇಕು. ನಿತ್ಯಮುಕ್ತನಾದ ಪರಮಾತ್ಮನಿಗೆ ಇನ್ನೇನು ಬೇಕಾಗಿದೆ? ಯಾವುದಕ್ಕಾಗಿ ವೈರಾಗ್ಯ? ಹಾಗಾದರೆ ಜೀವ ತಾನು ತನ್ನ ದೇಹಾಭಿಮಾನವನ್ನು ತೊರೆದು ವಿರಕ್ತನಾಗಿ ಸಾಧನೆಯನ್ನು ಮಾಡಿ ಜ್ಞಾನವನ್ನು ಪಡೆಯಬೇಕು ಅಂತ ಲೋಕಶಿಕ್ಷಣ ಮಾಡೋದಕ್ಕಾಗಿ ತಾನೇ ಈ ತಪಸ್ವಿಯ ವೇಷವನ್ನು ದೇವರು ಧಾರಣೆ ಮಾಡಿದ್ದು. ಹಾಗಾದರೆ ಆ ಅನುಕರಣೆಯನ್ನು, ಆ ಆದರ್ಶದ ಪರಿಪಾಲನೆಯನ್ನು ನಾವು ಮಾಡಬೇಕು ಅಂತ ಭರತ ಒಬ್ಬ ಜೀವನಾಗಿ ಹೇಗಿರಬೇಕು ಅಂತ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾನೆ. ವಿರಕ್ತನಾಗಿದ್ದಾನೆ, ದೇಹಾಭಿಮಾನವನ್ನೇ ಬಿಟ್ಟ, ಕೂಡಲೇ ಜಟಾಧಾರಣೆ ಮಾಡಿದ, ನಾರು ಬಟ್ಟೆಯನ್ನು ಧಾರಣೆ ಮಾಡಿದ್ದಾನೆ. ಅನ್ನ ಆಹಾರಗಳನ್ನು ಅವತ್ತೇ ಸಂಕಲ್ಪ ಮಾಡಿ ಬಿಟ್ಟಿದ್ದಾನೆ. ಫಲಮೂಲಾಶನೋ ನಿತ್ಯಂ ಜಟಾಚೀರಾ ನಿಧಾರಯನ್. ಎಂದಿಗಾದರೂ ಏನು ಸ್ವೀಕಾರ ಮಾಡಿದರೂ ದೇವರ ನೈವೇದ್ಯವನ್ನೇ ಸ್ವೀಕಾರ ಮಾಡುವುದು ಪ್ರಾಚೀನ ಕಾಲದ ಪದ್ಧತಿ, ಸಂಪ್ರದಾಯ. ಇಕ್ಷ್ವಾಕು ವಂಶದಲ್ಲಿ ಅಂತೂ ನಿರಂತರವಾಗಿ ದೇವರಿಗೆ ಸಮರ್ಪಣೆ ಮಾಡಿದ್ದನ್ನೇ ಸ್ವೀಕಾರ ಮಾಡುವಂತಹ ಆ ಪದ್ಧತಿಯನ್ನು ಇಟ್ಟುಕೊಂಡಿದ್ದಾರೆ. ಫಲಮೂಲಾಶನಃ. ಫಲಮೂಲ ಅಂತಂದರೆ ಪರಮಾತ್ಮ. ಜಗತ್ತಿನಲ್ಲಿ ಯಾವುದೇ ವಿಧವಾದಂತಹ ಫಲವನ್ನು ಪಡೆಯಬೇಕು ಅಂದರೆ ಅದಕ್ಕೆ ಮೂಲ ಕಾರಣನಾದವನು ಭಗವಂತ. ಫಲಗಳಿಗೆ ಮೂಲ, ಫಲಮೂಲ. ಆ ಫಲಮೂಲನಾದ ಪರಮಾತ್ಮನಿಗೆ ಅರ್ಪಣೆ ಮಾಡಿದ ಫಲಮೂಲಗಳು, ಅವುಗಳನ್ನು ಸ್ವೀಕಾರ ಮಾಡುವಂತಹ ಶ್ರೇಷ್ಠವಾದ ವ್ರತವನ್ನು ಧಾರಣೆ ಮಾಡಿದ್ದಾನೆ ಭರತ. ತಸ್ಯಾಹಂ ಉತ್ತರಂ ಕಾಲಂ ನಿವತ್ಸ್ಯಾಮಿ ಸುಖಂ ಮನೆ. ಈಗ ಎಷ್ಟು ದಿವಸ ಇದ್ದಾನೆ ಶ್ರೀರಾಮಚಂದ್ರ ವನದಲ್ಲಿ? ಸಾಕು. 14 ವರ್ಷ ವನವಾಸ. ಅವನ ಪ್ರತಿನಿಧಿಯಾಗಿ ನಾನು ವನದಲ್ಲಿರುತ್ತೇನೆ. ಶ್ರೀರಾಮಚಂದ್ರ ರಾಜ್ಯಕ್ಕೆ ಬಂದು ರಾಜ್ಯವನ್ನು ಆಳಲಿ. ಲಕ್ಷ್ಮಣೇನ ಸಹಾಯೋಧ್ಯಾಂ ಆರ್ಯೋಮೇ ಪಾಲಯಿಷ್ಯತಿ. ಅವನಿಗೆ ಅಭಿಷೇಕವನ್ನು ಮಾಡ್ತೇವೆ. ಇದನ್ನು ದೇವತೆಗಳು ಸತ್ಯ ಮಾಡಲಿ ಅಂತ ಎಲ್ಲ ದೇವತೆಗಳಿಗೆ ಕೈಮುಗಿದು ಬೇಡಿಕೊಳ್ತಾ ಇದ್ದಾನೆ ಭರತ. ಶ್ರೀರಾಮಚಂದ್ರ ರಾಜನಾಗಲಿ, ಅವನ ಪರವಾಗಿ ನಾನು ವನವಾಸವನ್ನು ಮಾಡುತ್ತೇನೆ. ಈ ನನ್ನ ಅಪೇಕ್ಷೆಯನ್ನು ನೀವೆಲ್ಲ ಪೂರ್ಣ ಮಾಡಬೇಕು ಅಂತ ದೇವತೆಗಳಿಗೆ ಕೇಳಿಕೊಳ್ತಾ ಇದ್ದಾನೆ. ಪ್ರಸಾದ್ಯಮಾನಃ ಶಿರಸಾ ಮಯಾ ಸ್ವಯಂ ಬಹುಪ್ರಕಾರಂ ಯದಿ ನ ಪ್ರಪತ್ಸ್ಯತೆ ತಥೋನುವತ್ಸ್ಯಾಮಿ ಚಿರಾಯ ರಾಘವಂ ವನೇಚರಂ ನರ್ಹತಿ ಮಾಮುಪೇಕ್ಷಿತುಂ. ಇಷ್ಟೂ ಮೀರಿ ಶ್ರೀರಾಮಚಂದ್ರ ಬರೋದಕ್ಕೆ ಮನಸ್ಸು ಮಾಡಲಿಲ್ಲ ಅಂದರೆ ಅವನ ಸೇವೆಯನ್ನು ಮಾಡ್ತಾ ನಾನಂತೂ ವನದಲ್ಲಿ ಇದ್ದು ಬಿಡುತ್ತೇನೆ, ಅವನನ್ನು ಬಿಟ್ಟು ಅಯೋಧ್ಯೆಗೆ ಬರೋದಿಲ್ಲ ಅಂತನ್ನುವ ಸಂಕಲ್ಪವನ್ನು ಮಾಡ್ತಾ ಇದ್ದಾನೆ ಭರತ. ಈ ರೀತಿ ತನ್ನ ಸಂಪೂರ್ಣವಾದ ಜೀವನದ ಸಕಲ ಸೌಭಾಗ್ಯ ಇದು ದೇವರಿಗೆ ಸೇರಬೇಕಾದದ್ದು, ರಾಮದೇವರಿಗೆ ಸೇರಬೇಕಾದದ್ದು, ರಾಮದೇವರ ಅನುಗ್ರಹದಿಂದ ಬಂದದ್ದು. ರಾಮನನ್ನು ಬಿಟ್ಟು ನಾನಿರೋದಿಲ್ಲ, ರಾಮನ ಸ್ಮರಣೆಯನ್ನು ಬಿಟ್ಟಿರೋದಿಲ್ಲ, ರಾಮನ ಪಾದಸೇವೆಯನ್ನು ಬಿಟ್ಟಿರೋದಿಲ್ಲ. ಎಲ್ಲವೂ ಆ ಶ್ರೀರಾಮಚಂದ್ರ ದೇವರಿಗೆ ಸಲ್ಲತಕ್ಕದ್ದು. ಅವನೇ ರಾಜ, ನಾವೆಲ್ಲ ಅವನ ದಾಸರು. ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ರಾಮನೇ ರಾಜ, ನಾನು ದಾಸ ಅನ್ನುವ ಅನುಸಂಧಾನದಿಂದಲೇ ತನ್ನ ಜೀವನವನ್ನು ನಡೆಸಬೇಕು ಅನ್ನೋ ಸಂದೇಶವನ್ನು ಭರತ ಈ ಮೂಲಕವಾಗಿ ಜಗತ್ತಿಗೆ ನೀಡುತ್ತಾ ಇದ್ದಾನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.